ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಿರೋದಕ್ಕೆ ಫಸ್ಟ್ ನಿಮಗೆ ಹಾರ್ಟ್ಲಿ ಥ್ಯಾಂಕ್ಸ್. ಆ್ಯಂಡ್ ನನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಕಣ್ಣು ತಂಪಾಗುತ್ತೆ ಅಂತ ಹೇಳಿದ್ನಲ್ವಾ, ಕೇಳಿದ್ರೆ ಕಿವಿನೂ ತಂಪಾಗುತ್ತೆ, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ರೆ ಜೀವನನೂ ತಪ್ಪಾಗಿರತ್ತೆ. ರೈಟ್ ನಾವು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಒಂದು ಸೂಪರ್ ಡೂಪರ್ ಮಾತುಕತೆಗೆ ಕೂರಿಸ್ಕೊಂಡಿದ್ದೀನಿ. ಆ್ಯಂಡ್ ಇವ್ರದ್ದು ಒಂದು ಜರ್ನಿ ಏನಿದೆ ಅದು ಚಿಕ್ಕದಿರ್ಬೋದು, ಬಟ್ ಇವರ ಏನು ಬ್ಯಾನರ್ ಇದೆ ಅದ್ರ ಜರ್ನಿ ತುಂಬ ದೊಡ್ಡದಿದೆ. ಬಟ್ ಇವ್ರ ಆ್ಯಂಗಲಲ್ಲಿ, ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು 3ನೇ ತಲೆಮಾರನ್ನ ಕೂರಿಸ್ಕೊಂಡು ಒಂದು ಬ್ಯಾನರ್ ವಿಷಯ ನಾವು ಮಾತಾಡಬೇಕು ಅಂದರೆ ಅದೊಂದು ಹೆಮ್ಮೆ ವಿಷಯ. ಬನ್ನಿ ಮಾತಾಡ್ಸೋಣ. ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮ್ಗೊಂದು ಚೂರು ಹಿಂಟ್ ಸಿಕ್ಕಿರಬಹುದು. ನನ್ನದು ದೆನ್ ಪವನ್ ವೆಂಕಟೇಶ್ ಅವರು. ನಮಸ್ತೆ. ಹಾಯ್. ನಮಸ್ತೆ ಮ್ಯಾಮ್. ಹೇಗಿದ್ರಿ? ಆರಾಮ್. ಆರಾಮ್. ನೀವು ಆರಾಮ? ನಾವು ಆರಾಮ. ತಿಂಡಿ ಆಯ್ತಾ? ಆಯ್ತು. ಒಳ್ಳೆ ತಿಂಡಿ ಆಗಿದೆ ಹೋಟ್ಲಲ್ಲಿ. ಇವಾಗ ಮಾತುಕತೆ. ಫಸ್ಟ್ ನಾವು ಪೆಟ್ರೋಲ್ ಹಾಕ್ಬಿಡ್ಬೇಕು, ಆಮೇಲೆ ಚಾರ್ಜ್ ಆದ್ಮೇಲೆ ಸಕದ ಮಾತಾಡ್ಬೋದು. ಎನಿವೇಸ್, ಇವತ್ತು ಒಂದು ಶಾರ್ಟ್ ಮೂವಿ ಮಾಡಿ ನೀವಿಲ್ಲಿ ಪವನ್ ವೆಂಕಟೇಶ್ ಅಂದರೆ ಯಾರಂತ ಗುರ್ತಿಸ್ಕೊಂಡಿದ್ದೀರಾ. ಒಂದು ಓನ್ ಐಡೆಂಟಿಟಿ ಸಿಕ್ಕಿದೆ. ಸೊ ಈ ಐಡೆಂಟಿಟಿ ಜೊತೆಗೆ ಒಂದು ಜರ್ನಿ ಇದೆ. ನಿಮ್ಮ ಜರ್ನಿ ಜೊತೆಗೆ ನೀವು ಪುಟ್ಟ ವಯಸ್ಸಿಂದನೂ ನೋಡ್ಕೊಂಬಂದಿರೋ ಒಂದು ಬ್ಯಾನರ್ ಇದೆ, ಅದಕ್ಕೊಂದು ದೊಡ್ಡ ಏರಿಳಿತಗಳು ಇದಾವೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ ಅಂತ ನನಗೆ ಒಂದು ಕುತೂಹಲ ಆಯಿತು. ಅಪ್ಪನ ಮಾತಾಡ್ಸ್ಕೊಂಡು ಕೂರ್ಸೋದು ಬೇರೆ ವಿಷಯ, ಬಟ್ ತಾತನ ಬ್ಯಾನರ್ ಬಗ್ಗೆ ಮೊಮ್ಮಗ ಮಾತಾಡೋದಿದೆಯಲ್ಲ, ಅದು ತುಂಬ ಸ್ಪೆಷಲ್ ಅನ್ನಿಸ್ತು ನನಗೆ. ಸೊ ಒಂದು ಎಳೆ ಕಣ್ಣುಗಳಲ್ಲಿ ಒಂದು ದೊಡ್ಡ ಬ್ಯಾನರು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಮೊಮ್ಮಗ. ಸೊ ಹಂಗಾಗಿ ನನಗೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ಬೋದು ಅಂತ ಅನಿಸಿ ನಿಮ್ಗೆ ಕೂರಿಸ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಪವನ್, 50 ವರ್ಷ ಆಯಿತು ಒಂದು ಈ ಥರದ್ದು ಒಂದು ಜರ್ನಿ ಇದೆ ಅಲ್ಲ, 50 years ಅನ್ನೋದು, 50 ಅನ್ನೋದು ಎಷ್ಟು ಬಿಗ್ ನಂಬರ್. ಈ ಜರ್ನಿನೇ ಬ್ಯೂಟಿಫುಲ್ ಆಯಿತಾ. ಈಗ ಒಂದು ಬೇರು ಒಂದು ಚಿಗುರು ಒಟ್ಟಿಗೆ ಇರುವಂಥ ಒಂದು ಕಂಪನಿ ನಿಮ್ಮದು. ಇದನ್ನು ಹೆಂಗೆ ನಿಮ್ಮ ಕಣ್ಣಿಂದ ಎಕ್ಸ್ಪ್ಲೈನ್ ಮಾಡೋದಾದರೆ? ಆವಾಗ ನಮ್ಮ ತಾತ ಶುರು ಮಾಡಿದ್ದು ಒಂದು PRO ಅಂತ ಯಾರು ಇಲ್ದೇ ಇರ್ಬೇಕಾದ್ರೆ PRO ಶುರು ಮಾಡಿದ್ದು. ಹೌದು. ಅದೊಂದು ಖುಷಿ ಏನು ಅಂದರೆ ಅವರು ಶುರು ಮಾಡಿದ್ರಲ್ಲಿ ನಾವು ಇಷ್ಟು ಜನ ಆ ಸಂಸ್ಥೆಯಲ್ಲಿ ಮಾಡ್ತಾ ಇದೀವಿ, ಅಲ್ಲೇ ಊಟ ಮಾಡ್ತಾ ಇದೀವಿ. ಹೌದೌದು, 3ನೇ ತಲೆಮಾರು. ಅದು ಬಿಟ್ಟು ಬೇರೆ ಗೊತ್ತೇ ಇಲ್ಲ ನಮಗೆ. ಬೇರೆ ಬಿಸ್ನೆಸ್ ಆದರೆ ಇವಾಗ ಬೇರೆ ಸಾಫ್ಟ್ವೇರ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಮಾಡ್ತೇನೆ, ಓಕೆ. ನಮ್ಗೆ ಅದು ಸಿನಿಮಾ ಬಿಟ್ಟು ಬೇರೆ ಗೊತ್ತೇ ಇಲ್ವಲ್ಲ ಇಡೀ ಫ್ಯಾಮಿಲಿಗೆ. ನಮ್ಮ ತಾತ, ತಂದೆ, ನಮ್ಮ ಚಿಕ್ಕಪ್ಪ, ಇವಾಗ ನಾನು. ರಾಘವೇಂದ್ರ ಚಿತ್ರವಾಣಿ, ಅಬ್ಬಾ, ಆ ಹೆಸರಿಗೆ ಒಂದು ಪವರ್ ಇದೆ. ಬಿಕಾಸ್ ರಾಘವೇಂದ್ರ ಸ್ವಾಮಿಗಳದ ಆಶೀರ್ವಾದ ಅದು. ಈಗ ನೀವು 3ನೇ ತಲೆಮಾರಲ್ವಾ? ಫಸ್ಟ್ ನಿಮ್ಮ ಜರ್ನಿ ತಗೊಳ್ಳೋಣ, ಆಮೇಲೆ ನಿಮ್ಮ ಒಂದು ಮೆಚ್ಯೂರಿಟಿ ಲೆವೆಲಲ್ಲಿ ನಿಂತಾಗ ನಿಮಗೆ, ಯಾಕಂದ್ರೆ ಪಾಪ ನೀವು ಆಗಿಂದನ್ನ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ನಿಮ್ಗೇನು ಗೊತ್ತಿರಲ್ಲ, ಬಟ್ ನೀವು ಕೇಳಿ ನೋಡಿ ಕಲ್ತಿರೋದಿರುತ್ತೆ ಒಂದಷ್ಟು. ಫಸ್ಟ್ ನಿಮ್ಮ ಜರ್ನಿ ತಗೊಳ್ಳೋಣ. ನಿಮಗೆ ನೆನಪಲ್ಲಿರೋ ಹಾಗೆ ನಿಮ್ಗೊಂದು ಅನುಭವಕ್ಕೆ ಬರುತ್ತಲ್ಲ, ಒಂದು ಮೆಚುರಿಟಿನಲ್ಲಿ ಒಂದು ಅನುಭವ, ಓ ಇದು ನಮ್ಮದ ಸಂಸ್ಥೆ, ಇಲ್ಲಿ ನಮ್ಮ ತಾತ ಇಷ್ಟು ಕೆಲಸ ಮಾಡಿದ್ದಾರೆ, ಅಲ್ಲಿಂದ ತಗೊಳ್ಳೋದಾದ್ರೆ ನಿಮ್ಗೆ ಫಸ್ಟ್ ಥಾಟು ಅಥವಾ ಫಸ್ಟ್ ಕಿವಿಗೆ ಬಿದ್ದಿದ್ದೇನು ಅಜ್ಜನ ಬಗ್ಗೆ? ಈ ಮೊದಲಿಂದನೂ ಏನೋ 2006 ನಾನು 2000 ಹುಟ್ಟಿದ್ದೆ. 2006 ತಾತ ಹೋಗಿದ್ದು. ಒಂದು 6 ವರ್ಷ 5 ವರ್ಷ ಅಷ್ಟೇ ಅವ್ರ ಜೊತೆ ಒಡನಾಟ ಇದ್ದಿದ್ದು. ಅದು ಮೆಮೊರೇಬಲ್. ಎಲ್ಲೇ ಹೋದ್ರು ಕರ್ಕೊಂಡು ಹೋಗೋರು. ಕಾರ್ ಇತ್ತವ, ಓಮ್ನಿ ಅವ ಆ ಕಾಲದಲ್ಲಿ. ಅವಾಗ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಬೇಕಾದ್ರು ಅದರ ಊರಿಗೆ ಇಲ್ಲ ಇಲ್ಲಿ ಗಾಂಧಿನಗರಕ್ಕೆ ಎಲ್ಲಾರ ಮೀಟ್ ಮಾಡ್ಬೇಕಾದ್ರೆ ಕರ್ಕೊಂಬರೋರು, ಬಾ ನನ್ನ ಜೊತೆ ಅಂತ. ಅವಾಗ ಸ್ಕೂಲು ಇನ್ನು ಚಿಕ್ಕವನಲ್ಲ, ಕರ್ಕೊಂಬರೋರು. ಅವಾಗ ಜಾಸ್ತಿ ಕನೆಕ್ಷನ್ ಇತ್ತು. ಅದಾದಮೇಲೆ ನಮ್ಮ ಚಿಕ್ಕಪ್ಪನ ಜೊತೆ, ನಮ್ಮ ಅಪ್ಪ ಹೆಂಗೆ ಅವ್ರ ಚಿಕ್ಕಪ್ಪನ ಜೊತೆ ಜರ್ನಿ ಶುರು ಮಾಡಿದ್ರು, ನಾನು ನಮ್ಮ ಚಿಕ್ಕಪ್ಪನ ಜೊತೆ 2 ವೀಲರ್ ಹಚ್ಕೊಂಡು ಕರ್ಕೊಂಡು ಹೋಗೋರು, ಬಾ ಎಲ್ಲರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಚಿಕ್ಕ ವಯಸ್ಸಿಂದ ಕರ್ಕೊಂಡೋಗಿ ಪರಿಚಯ ಮಾಡಿಸೋರು, ಅಣ್ಣನ ಮಗ ಅಂತ. ಇವಾಗ ನನಗೆ ಅದೊಂದು ಅನುಕೂಲ. ಎಲ್ಲರೂ ಸೀನಿಯರ್ಸು, ನಾನು ಎಲ್ಲ ಸರ್ರತ ಮಾತಾಡ್ತಾರೆ, ಅಂಕಲ್ ಆರಾಮ ಅಂತೀನಿ. ಯಾಕೆಂದರೆ ಚಿಕ್ಕ ವಯಸ್ಸಿನ ನಾನು ನೋಡಿರ್ತಾರಲ್ಲ, ಅದೊಂದು ಬಾಂಡಿಂಗ್ ಇದೆ. ಕರೆಕ್ಟ್. ಇನ್ನು ಹೇಳಕ್ಕೆ ಬರ್ಬೇಕಾದ್ರೆ 2020 ಅನ್ಸುತ್ತೆ, 2019-20 ನಂತರ ಮಧ್ಯದಲ್ಲಿ ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಒಂದು, ಯಾರೂ ಮಾಡಿಲ್ಲ, ಬುಕ್ ಬರ್ದಿರಿ. 2006 ನಮ್ಮ ತಾತ ಹೋದಾಗ 2008 ಬುಕ್ ಬರ್ದಿದ್ರು. ಏನು ಒಂದು 100 pages ಒಂದು ಬುಕ್ ಬರ್ದಿದ್ರು, ಪ್ರೆಸ್ನವರೆಲ್ಲ ಸೇರಿ. ಆ ಬುಕ್ನೇ ಇಟ್ಕೊಂಡು 2019 ಯಾಕೆ ಡಾಕ್ಯುಮೆಂಟ್ರಿ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ತಾತನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಶುರು ಮಾಡಿದೆ. ಎಲ್ಲ ಪ್ರೆಸ್ನವ್ರ ಹೆಲ್ಪಿಂದ, ಬರವಣಿಗೆ ಆಗಲಿ. ಮತ್ತು ಅವಾಗ ವಿಷ್ಣು ಸರ್ ಹಾಡು ಬರ್ತಿದ್ರು, ಅದೊಂದು ಮೇಯ್ನು. 2006 ಅವ್ರು ಹೋದಾಗ ವಿಷ್ಣು ಸರ್ ಹಾಡು ಬರ್ತಿದ್ರು. ಆ ಪುಸ್ತಕದಲ್ಲಿ ಇದೆ ಒಂದು 20 ಲೈನು 22 ಲೈನು. ಅದನ್ನು ನಾನು ಸಿಕ್ತು ಡಾಕ್ಯುಮೆಂಟ್ರಿ ಮಾಡೋ ಟೈಮಲ್ಲಿ. ನಾವು ಜೈಂಕರ್ ಮ್ಯೂಸಿಕ್ ಗೊತ್ತಲ್ಲ, ಭರತ್ ಅಣ್ಣ, ಅವ್ರನ್ನ ಕೇಳಿದೆ, ಅಣ್ಣ ಈ ಥರ ಇದೆ ಅಂತ. ಏನು ಎಡಿಟಿಂಗ್ ಬೇಕೋ ನಮ್ಮ ಕಂಪ್ನಿಲೇ ಮಾಡಿ ನೀನು ಅಂದರು. ಫುಲ್ಲು ಒಂದು 5 ತಿಂಗಳಾಯ್ತು ಅದು ಫುಲ್ ಎಡಿಟಿಂಗ್ ಪ್ರೊಸೆಸ್ಸು. ಆ ಹಾಡು ರೀರೆಕಾರ್ಡ್ ಮಾಡಿಸಿ
ಮತ್ತು ಜೈಂಕಾರ್ ಮ್ಯೂಸಿಕಲ್ಲೇ ಫುಲ್ ಕಂಪ್ಲೀಟ್ ಅವರೇ ನೋಡಿಕೊಂಡ್ರು. ಅದಕ್ಕೆ ಸ್ಕ್ರಿಪ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ತಾತನ ವಾಯ್ಸ್ ಬೇಕು ಅಂತ ನನಗೆ ವಾಯ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಅವರೆಲ್ಲೋ ಇಂಟರ್ವ್ಯೂ ಕೊಟ್ಟಿದ್ದು ಇತ್ತು ಒಂದು ಆಫೀಸಲ್ಲಿ, ಅದನ್ನು ತೊಗೊಂಡು ಅದು ಫಂಗಸ್ ಬಂದ್ಬಿಟ್ಟಿತ್ತು, ಅದನ್ನು ಸರಿ ಮಾಡಿಸಿ ವಾಯ್ಸ್ ತೊಗೊಂಡ್ವಿ. ತಿರ್ಗಿ ಅವ್ರ ವಾಯ್ಸ್ ಬಂತು ನಮಗೆ ಆ ಡಾಕ್ಯುಮೆಂಟ್ರಿಲಿ. ಬರೀ 1 ಸೆಕೆಂಡ್ ವಾಯ್ಸ್ಗೆ ನಾವು ಅದನ್ನು ಪ್ರೋಸೆಸ್ ಜಾಸ್ತಿ, ತಿರ್ಗಾ ತಗೋ ಫಂಗಸ್ ಸೆಕ್ಸು, ತಿರ್ಗಾ ವಾಯ್ಸ್ ಕರೆಕ್ಟ್ ಆಗಿದೆಯಾ ನೋಡು, ಅವ್ರದ್ದೇ ವಾಯ್ಸ್ ಚೆಕ್ ಮಾಡಿದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು, ಇಲ್ಲಪ್ಪ ಡಾಕ್ಯುಮೆಂಟ್ರಿ ಚೆನ್ನಾಗಿ ಬರುತ್ತೆ ಅಂತ. ಅದೊಂದು ಖುಷಿ ಇದೆ. ಫಸ್ಟ್ ಅವ್ರ ಬಗ್ಗೆ ಮಾಡಿದೆ ಅಂದ್ಬಿಟ್ಟು ಸುಧೀಂದ್ರ ಸಿನಿ ಪಯಣ ಅಂತ. ಸೂಪರ್. ಅಂದ್ರೆ ಫಸ್ಟ್ ಸ್ಟೆಪ್ ಅಜ್ಜನಿಂದ ಶುರುವಾಗಿದೆ, ಅದು ಒಂದು ದೊಡ್ಡ ಆಶೀರ್ವಾದ ಅಲ್ವಾ? ಅದು ಯಾವಾಗಲೂ ಹಾಗೆ, ಅದು ಒಂದು ಎಮೋಷನ್ನು. ನಾವು ಏನೇ ಮಾಡ್ಬೋದು, ಮುಂದಕ್ಕೆ ಏನೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಬೋದು, ಬಟ್ ಫಸ್ಟ್ ಸ್ಟೆಪ್ ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದೆ ಅದು ಅಜ್ಜನ ಆಶೀರ್ವಾದ ನಿಜವಾಗ್ಲೂ. ಖಂಡಿತ ಅಲ್ಲ, ಅವರು 6 ಸಿನಿಮಾ ಹೆಂಗ್ ಮಾಡಿದ್ರು ಅವ್ರ ಡಾಕ್ಯುಮೆಂಟ್ರಿ ನಾನು ಮಾಡಿದೆ. ಇನ್ಯಾರು ಕೈ ಹಾಕಿರ್ಲಿಲ್ಲ. ನಮ್ಮ ತಂದೆ ಬಿಸಿ ಇದ್ರು, ಚಿಕ್ಕಪ್ಪ ಬಿಸಿ ಇದ್ರು. ಅವ್ರು ಹೆಂಗೆ ಒಲವಿನ ಹುಡುಗರೆ, ಗಣೇಶನ್ ಮದುವೆ, ಗಣೇಶನ್ ಗಲಾಟೆ, ನಗು ನಗುತಾನ, ಎಲ್ಲದೂ ಸೂಪರ್ ಹಿಟ್ ಗುಂಡನ್ ಮದುವೆ, ಎಲ್ಲ ಸೂಪರ್ ಹಿಟ್ ಸಿನಿಮಾ. ಅದಲ್ಲಿ ಅವ್ರು ಹೆಂಗೆ ಕೈ ಹಾಕಿ ಅವ್ರ ಪ್ರೆಸ್ನಲ್ಲೇ ಒಂದು 5 ಜನ ಪ್ರೊಡ್ಯೂಸ್ ಮಾಡಿದ್ದು ನನಗನ್ನಿಸ್ತು ಅವ್ರದ್ದು ಇನ್ಸ್ಪಿರೇಷನ್ ಅನ್ಸತ್ತೆ. ಅವರು ಭಯ ಪಡ್ತಾ ಇಲ್ಲ, ನಾನು ಭಯ ಪಡಲ್ಲ. ನಾನು ಡಾಕ್ಯುಮೆಂಟ್ರಿ ಕೈ ಹಾಕಿದೆ, ಏನು ನೋಡೋಣ ಬಿಡುತ್ತಾ. ಅರೆ ಚೆನ್ನಾಗಿ ಬಂತದು, ಅದೊಂದು ಖುಷಿ ಇದೆ. 30-35 ನಿಮಿಷ ಫಸ್ಟ್ ಟೈಮ್ ಮಾಡಿದ್ನಲ್ಲ, ದೊಡ್ಡ ಸ್ಕೇಲ್ ಪ್ರಾಜೆಕ್ಟ್ ಅದು. ಈಗ ಅದು ಆ ಥರ ಮಾಡಬೇಕಾದ್ರೆ ನೀವು ಸಿಕ್ಕಾಬಟ್ಟೆ ಒಂದು ಏನು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡೋದಿರುತ್ತೆ. ಅಪ್ಪ ಏನೆಲ್ಲ ಹೇಳಿದ್ರು, ಚಿಕ್ಕಪ್ಪ ಅಂದ್ರೆ ಏನೆಲ್ಲ ಹೇಳಿದ್ರು ಚಿಕ್ಕಪ್ಪ ಅಜ್ಜನ ಬಗ್ಗೆ? ಹೌದೌದು, ನಾವೇನು ಮಾಡಿದ್ವಿ ಆ ಡಾಕ್ಯುಮೆಂಟ್ರಿ ಮಾಡೋ ಕಾರಣದಲ್ಲಿ ಎಲ್ಲ ಅವ್ರ ಪುಸ್ತಕದಲ್ಲಿತ್ತು. ಒಂದು 2006 ಬರ್ತಿದ್ರಲ್ಲ, ಆ ಪುಸ್ತಕದಲ್ಲಿತ್ತು. ಅದೇನು ಇನ್ಫಾರ್ಮೇಶನ್ ತಗೊಂಡು ಅದಾದಮೇಲೆ ಹಾಡಿತ್ತು ವಿಷ್ಣು ಸರ್ ಬರ್ತಿದ್ದು, ಅದು ಮೇಯ್ನ್ ನಮಗೆ. ಅದೇ 4 ನಿಮಿಷ ಇದೆ ಹಾಡು. ಅದನ್ನ ರೆಕಾರ್ಡ್ ಮಾಡೋಷ್ಟರಲ್ಲಿ ನಾವು ಪುನೀತ್ ಸರ್ ಹತ್ರ ಹೋದ್ವಿ, ಶಿವಣ್ಣ ಹತ್ರ ಹೋದ್ವಿ. ಅವರೆಲ್ಲ ಬೈಚ್ಕೊಟ್ರು ತಾತನ ಬಗ್ಗೆ. ಯಾಕೆಂದ್ರೆ ಅವ್ರ ಸಂಸ್ಥೆಗೆಲ್ಲ PRO ಮಾಡಿದ್ರು ತಾತ. ಅವರೆಲ್ಲ ಕೊಟ್ಟರು. ಒಟ್ಟು 18 ಜನ ಬೈಚ್ಕೊಟ್ಟಿದ್ರಲ್ಲಿ ಅದು ಯಾವ್ದಾವ್ದು ಬೈಟ್ಸ್ ರಮೇಶ್ ಸರ್ ಆಗಲಿ, ಉಪೇಂದ್ರ ಸರ್ ಆಗಲಿ. ಉಪೇಂದ್ರ ಸರ್ ಕ್ರಿಯೇಟಿವಿಟಿ ಅಲ್ಲೂ ನಮ್ಮ ಅಪ್ಪಂಗೆ ಗುರುವೇ ನೀವು ಬನ್ನಿ ಗುರುವೇ ಪಕ್ಕದಲ್ಲಿ ಕೂತ್ಕೊಂಡು ಚೆನ್ನಾಗಿರುತ್ತೆ ಅಂತ ಅಲ್ಲೇ ವಿಜುವಲ್ಸ್ ಬೇರೆ ತರ ಕ್ರಿಯೇಟ್ ಮಾಡ್ಬಿಟ್ರು ಅವರೇ ಬೈಕ್ಸ್ ಅಲ್ಲಿ. ರಿಯಲ್ ಸ್ಟಾರ್. ಆಮೇಲೆ ಪುನೀತ್ ಸರ್ ಅಷ್ಟೇ ಎಲ್ಲ ತಿಳ್ಕೊಂಡ್ಮೇಲೆ ಒಂದು 5 ನಿಮಿಷ ಮಾತಾಡಿದ್ರು. ಅದೆಲ್ಲ ಕಟ್ಟಾದ್ಮೇಲೆ ತಿರ್ಗಾ ಕೂತು ಎಷ್ಟು ವರ್ಷದಿಂದ ಮಾಡ್ತಾರೆ, ಎಷ್ಟು ಸಿನಿಮಾ ಮಾಡಿರಾ, ಅವ್ರ ಆಫೀಸಲ್ಲಿ ಎಲ್ಲ ಕೇಳ್ಕೊಂಡು ಒಂದು ಬೆಸ್ಟ್ ವಿಶಸ್ ಮಾಡಿದ್ರು. ದರ್ಶನ್ ಸರ್ ಆಗಲಿ, ಪ್ರತಿಯೊಬ್ಬರು ಎಂಕರೇಜ್ಮೆಂಟ್ ಸಖತ್ ಮಾಡಿದ್ರು. ಅದು ಗೊತ್ತಿರೋದು ಅನ್ನೋದು ಸೆಕೆಂಡರಿ. ಅವ್ರೆಲ್ರು ಗೊತ್ತಿರೋರು ಟೈಮ್ ಮಾಡ್ಕೊಳ್ಳೋದಿದೆ ಅಲ್ಲ, ಅದು ತುಂಬಾ ದೊಡ್ಡದು. ಇವಾಗ ಕಾಲ ಬದಲಾಗಿದೆ, ಅನುಪಸ್ಥಿತಿ ಕಾಡ್ತಾ ಇರುತ್ತೆ. ಬಟ್ ಇಂಥ ಟೈಮಲ್ಲೂ ಅವರೆಲ್ಲರೂ, ಅದಕ್ಕೆ ನಾನು ಹೇಳೋದು ನಮ್ಮ ಕನ್ನಡ ಚಿತ್ರರಂಗ ಅಂದರೆ ಅದು ಕುಟುಂಬ ಥರ. ಅದು ಯಾವಾಗಲೂ ಜೊತೆಲೇ ಇರುತ್ತೆ. ಅದು ಕಷ್ಟದಲ್ಲೂ ಇರುತ್ತೆ, ಸುಖದಲ್ಲೂ ಇರುತ್ತೆ. ಈ ರಾಘವೇಂದ್ರ ಚಿತ್ರವಾಣಿದು ಏರಿಳಿತಗಳಿದಾವಲ್ಲ, ಅದು ಅಪ್ಪಂಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಿಮಗೆ ಎಷ್ಟು ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ, ನಿಮ್ಮನ್ನು ಹೆಂಗೆ ತಲುಪಿದೆ ಅದು ಆ ಗ್ರಾಫ್? ಏನು ಅಂದರೆ ಇವಾಗ ಒಂದು ಪ್ರೊಡಕ್ಷನ್ ವರ್ಕ್ ಮಾಡ್ತೀವಿ ಅಂದರೆ ಕಂಪ್ಲೀಟ್ 100% ಮಾಡಬೇಕು. ಇನ್ನೊಂದು ಸಿನಿಮಾ ಬಂತು ಅಂತ ಅಲ್ಲಿ ಯಾವುದು ಅದು ಸಿಕ್ತು ಇದು ಸಿಕ್ತಿಲ್ಲ, ಅಲ್ಲಿ ಎಷ್ಟು ವರ್ಕ್ ಮಾಡ್ತೀವೋ ಡಬಲ್ ನಾವು ಮಾಡಬೇಕು. ಪ್ರೆಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ, ಅವರಿಂದ ನಾವು ಕಲ್ತ್ಕೊಳ್ಳೋದಾಗಲಿ. ನಾ ಇನ್ನೂ ಚಿಕ್ಕವನು, ಆದರೆ ನೋಡಿ ಕಲ್ತ್ಕೊಂಡಿರೋದು ಜಾಸ್ತಿ. ನೀವು ವಯಸ್ಸಲ್ಲಿ ಚಿಕ್ಕವರು, ಬಟ್ ನಿಮ್ಮ ಏನು ಮಾತಿದೆ ತುಂಬ ಮೆಚ್ಯೂರಿಟಿ ಇದೆ. ಅಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಅಪ್ಪ ಜೊತೆಲಿದ್ದಾಗ, ನೆರಳು ಬಿದ್ದಾಗ ಹೆಂಗಿರುತ್ತೆ ಅದು ನಿಮ್ಗೆ ನೋಡಿದಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಬೆಳೆದಿರ್ತೀನಲ್ಲ, ಇವಾಗ ಸೀನಿಯರ್ಸ್ ಬಂದಾಗ ಯಾವ ಥರ ನಾನು ರಿಸೀವ್ ಮಾಡಬೇಕು, ಅವ್ರು ನಾನು ಯಾವ ಥರ ನೋಡ್ತಾರೆ, ಅದೆಲ್ಲ ಫಸ್ಟಿಂದನೇ ಕಳಿಸ್ಕೊಡ್ತಾರೆ. ಏಕೆಂದರೆ ಒಂದು ಸಿನಿಮಾ ಅಂದಾಗ ಇವಾಗ ನಾವು ಡಿಜಿಟಲಿ ಮಾಡ್ತಾಯಿವಿ, ಅಪ್ಪ PRO ಮಾಡ್ತಾರೆ. ಡಿಜಿಟಲಿ ಬಂದಾಗೂ ನಮ್ಗೆ ಅದು ಚಾಲೆಂಜಸ್ ಇರುತ್ತೆ. ಏನು ಮಾಡಬೇಕು, ಹೆಂಗೆ ರೀಚ್ ಮಾಡಿಸ್ಬೇಕು, ಯಾವ್ಯಾವ ಥರ ಪೇಜಲ್ಲಿ ರೀಚ್ ಮಾಡಿಸ್ಬೇಕೆಲ್ಲ ಇರುತ್ತೆ. ಅದನ್ನು ನಾವು ಎಕ್ಸ್ಪ್ಲೇಷನ್ನು ಮತ್ತು ನಾವು ಕೊಡೋ ಪ್ರೆಸೆಂಟೇಷನ್ ಮೇಲೆ ನಿಂತಿರುತ್ತೆ ಅದೆಲ್ಲ. ರಾಘವೇಂದ್ರ ಚಿತ್ರವಾಣಿನ ಡಿಜಿಟಲಲ್ಲಿ ನೀವು ಏನು ಅಪ್ ಮಾಡಿದ್ದೀರಾ ಇವಾಗ, ಅದೆಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತಂದ್ರೆ ಅದ್ರದ್ದೆಲ್ಲ ಕಾಂಟ್ರಿಬ್ಯೂಷನು ನನ್ನ ಮಗಂಗೆ ಹೋಗ್ಬೇಕು, ನಮ್ಗೇನು ಅದು ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ರು ಪ್ರೆಸ್ ಮೀಟಲ್ಲಿ. ಸೊ ಅಲ್ಲಿಗೆ ಕೈ ಹಾಕಿದೆ ಫಸ್ಟ್ ಕೆಲಸ ನಿಮ್ದು. ಅದು ಎಲ್ಲರೂ ಹೇಳೋರು ಡಿಜಿಟಲ್ ಇಲ್ಲ ಏನಕ್ಕಿಲ್ಲ. ಇವಾಗ 50 ವರ್ಷದಿಂದ ನಾವು PRO ಹೋಗ್ಬಿಟ್ಟು ಡಿಜಿಟಲ್ PRO ಮಾಡಕ್ ಬರಲ್ಲ ನಮಗೆ. 50 ವರ್ಷದಿಂದ 3000 ಸಿನಿಮಾ ಮಾಡಿದೀವಿ. ಹಂಗಿದ್ದಾಗ ಅಲ್ಲಿ ರೋಲ್ ಕ್ಯಾಮ್ರಾ ಇದ್ದಿದ್ದು, ಇವಾಗ ಏನು ನೀವು ಕ್ಯಾಮ್ರಾ ಯೂಸ್ ಮಾಡ್ತೀರಾ ಆ ಕ್ಯಾಮ್ರಾಗ ನಾವು ಇದೀವಿ ಅಂದಾಗ, ಅಲ್ಲಿಂದ ಇಲ್ಲಿ ತನಕ ಜರ್ನಿ ಮಾಡಿದೀವಿ ಅಂದಾಗ ನಾವು ಡಿಜಿಟಲ್ ಇದೀವಿ. ಹೌದು, ಅಲ್ಲಿಂದಾನೇ ಮಾಡ್ಕೊಂಡ್ ಬಂದೀವಿ. ಡಿಜಿಟಲ್ ಮಾಡೋದೇನು ಅಂತ. ಈಗ ಓದಿದ್ದು ಸಾಫ್ಟ್ವೇರ್, ಈಗ ಸಾಫ್ಟ್ವೇರ್ ಓದ್ತಾ ಎಲ್ಲ ಒಂದ್ ಕಡೆಗೆ ಅನ್ಸ್ಲಿಲ್ವಾ, ಇದನ್ನ ಹೋಗ್ಲಿ ನಾನೀಗ ಅದನ್ನ ಬಿಟ್ಬಿಟ್ಟು ಬೇರೆ ಏನೋ ಮಾಡೋಣ ಅಂತ? ಅದಕ್ಕೆ ಯಾಕೆ ಮತ್ತೆ ವಾಪಸ್ ಅಲ್ಲೇ ಬಂದಿದ್ದೆ? ಹೆಂಗೆ ಆ ಬ್ಲಡ್ ನಮ್ಮ ತಾತ ಅಲ್ಲೇ ಹೋಗಕ್ ಬಿಡ್ಲಿಲ್ಲ. ಪ್ರೊಡಕ್ಷನ್ ಮಾಡಿದ್ರು, PRO ಮಾಡಿದ್ರು, ಸಾಕಷ್ಟು ಅವಾರ್ಡ್ಗಳು ಬಂತು.
ಅದನ್ನ ಅಪ್ಪ ಕಂಟಿನ್ಯೂ ಮಾಡು. 2006 ಇಂದ ಮುಂಗಾರು ಮಳೆಯಿಂದ ಟೇಕ್ ಆಫ್ ಆಗಿದ್ದು. ಆಮೇಲೆ ಹಿಂದೆ ನೋಡ್ಲೇ ಇಲ್ಲ. ಅಪ್ಪ ಅದು ಫಸ್ಟ್ ಇಲ್ಲ, ಮೊದ್ಲಿಂದ ತಾತನ ಜೊತೆ ಇದ್ರು. ತಾತ ಹೋದ್ಮೇಲೆ ಒಂದ್ ಸ್ವಲ್ಪ ಕಷ್ಟ ಇತ್ತು. ಅವಾಗ ಏನ್ ಮಾಡ್ಬೇಕೇನಿಲ್ಲ. 2006 ಐಶ್ವರ್ಯ ಫಿಲಮು ತಾತ ಲಾಸ್ಟ್ ಸೈನ್ ಹಾಕಿದ್ದು, ಉಪ್ಪಿ ಸರ್ದು. ಆಮೇಲೆ ಗಣೇಶ್ ಇಂದ್ರಜಿತ್ ಸರ್ದು, ದೀಪಿಕಾ ಪಡ್ಕೋಣೆ. ಹೌದು, ಅದನ್ನ ಸೈನ್ ಹಾಕಿದ್ರು. ಅಪ್ಪ ಕಂಟಿನ್ಯೂ ಮಾಡು. 2006 ಮುಂಗಾರು ಮಳೆ ದುನಿಯಾಯಿಂದ ಲಕ್ ಚೇಂಜ್ ಆಗೋಯ್ತು. ನಾವು ಹಾಕಿದ್ದೆಲ್ಲ ಚೆನ್ನಾಗಿ ಓಡಕ್ಕೆ ಶುರು ಆಯಿತು. ಮತ್ತು ಹಂಗೆ ಕೆಲಸ ಮಾಡ್ತಿದ್ವಿ ಮೇಡಮ್. ಅವಾಗ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಮುಂಗಾರು ಮಳೆ ಬಂದ ಟೈಮಲ್ಲಿ ನಾವು ಕಂಡುಬಿಟ್ಟಿದ್ದ ಟೈಮ್ ಅದು. ಹೌದು, ಅದಕ್ಕೋಸ್ಕರ ಅವಾಗಿಂದ ಎಲ್ಲೇ ಹೋದ್ರೂ ಒಳ್ಳೆ ಹೆಸರಿದೆ. ಅಪ್ಪನೂ ಅದೇ ಹೇಳಿದ್ದು, ದುಡ್ಡಿಗೆ ಮಾಡಬೇಡಪ್ಪ, ಹೆಸರು ಮಾಡು. ಹೆಸರು ಮಾಡಿದ್ರೆ ಅವ್ರಾಗವ್ರೆ ಇನ್ನೊಂದು ಬಿಸ್ನೆಸ್ ಬರುತ್ತೆ. ದುಡ್ಡಿಂದೆ ಹೋದ್ರೆ ಅವ್ನು ದುಡ್ಡು ತೊಗೊಂಡ್ಬಿಡ್ತಾನೆ, ನಾಳೆ ಹೋಗ್ಬೇಡ್ರಪ್ಪ ಅಂದ್ಬಿಡ್ತಾರೆ. ಹೇಳ್ಕೊಟ್ಟಿದ್ದು ಅದೇ. ಇವಾಗ ನೀನು ವರ್ಕ್ ಮಾಡು, ದುಡ್ಡು ಎಷ್ಟು ಕೊಡ್ತಾರೋ ಇಸ್ಕೋ, ಬೇಕು ಸಂಪಾದನೆನೂ ಬೇಕು. ನೀನು ಬರೀ ದುಡ್ಡಿಗೆ ಹೋದ್ರೆ ನಾಳೆ ಅವ್ರ ಮಗನ ಹತ್ರ ಹೋಗ್ಬೇಡಿ, ಅವ್ರು ದುಡ್ಡು ಜಾಸ್ತಿ ತೊಗೊತಾರೆ, ಬೇರೆಯವ್ರ ಕೊಡೋಣ ಅಂತ ಹೊಟ್ಟೋಗುತ್ತೆ. ಅದೊಂದು ಅದನ್ನ ಕ್ವಾಲಿಟಿ ಹಂಗೆ ಉಳಿಸ್ಕೋಬೇಕು. ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಅವ್ರಿಗೆ ಹೇಳಕ್ ಸಂಕೋಚ ಆಗ್ಬೋದೇನೋ ಗೊತ್ತಿಲ್ಲ. ವಿಷ್ಣು ಸರ್ ಹಾಡು ಬರೆದಿದ್ದಾರೆ ಅಂದರೆ ಅದು ಸುಮ್ಮನೆ ಬರೆದಿಲ್ಲ. ಅವರ ತಾತಂಗೋಸ್ಕರ ಒಂದು ಹಾಡನ್ನ 22 ಲೈನ್ ಬರೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಸುಮ್ಮನೆ ಬರೆದಿಲ್ಲ. ಯಾಕೆ ಬರೆದಿದ್ದಾರೆ ಅಂತ ಈಗ ಹೇಳ್ತೀನಿ. ಅದನ್ನ ಹೆಂಗೆ ಉಳಿಸ್ಕೊಂಡಿದ್ದಾರೆ ಮಗ ಅಂದರೆ ಇವ್ರ ತಂದೆ ಹೆಂಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲು. ವಿಷ್ಣು ಸರ್ ಮನೆದು ಒಂದು ಪ್ರೋಗ್ರಾಮ್ಗೆ ಸುಧೀಂದ್ರ ವೆಂಕಟೇಶ್ ಸರು ಅದನ್ನು PR ಮಾಡಿರ್ತಾರೆ. ಎಲ್ಲ ಮುಗಿಯುತ್ತೆ ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಅನಿರುದ್ಧ್ ಸರ್ ಕರೆದ್ಬಿಟ್ಟು ನಿಮ್ಮ ಫೀಸ್ ಎಷ್ಟು, ಚಾರ್ಜ್ ಎಷ್ಟು ಈಗ ಹೇಳಿ. ಆಗ ಸುಧೀಂದ್ರ ವೆಂಕಟೇಶ್ ಸರ್ ಒಂದೇ ಮಾತು ಹೇಳ್ತಾರೆ, ಇದನ್ನು ಮಾಡಿದ್ದು ನಮ್ಮ ಮನೆ ಅಂತ, ನಾನು ಇದನ್ನು ದುಡ್ಡಿಗೋಸ್ಕರ ಮಾಡಿಲ್ಲ, ನೀವು ಇದನ್ನು ಇಲ್ಲೇ ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಆ ದಿನದ ಕೆಲಸನ ಪೂರೈಸ್ತಾರೆ. ದಟ್ ಮೀನ್ಸ್ ನೀವಲ್ಲಿ ಯೋಚನೆ ಮಾಡಿ, ಅವ್ರ ಮನೆ ಮಗನ ಥರ ನಿಂತು ಆ ಕಾರ್ಯನ ಮಾಡಿದ್ರು, ಆ ಕೆಲಸನ ಮಾಡಿಕೊಟ್ರು ಅಂದರೆ ಯಾಕೆ ವಿಷ್ಣು ಸರ್ ಇವ್ರ ಅಜ್ಜಂಗೆ ಆ 22 ಲೈನ್ ಬರ್ಕೊಟ್ರು ಅಂತ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅಲ್ಲ. ಅದು ಬ್ಯೂಟಿ, ಲೈಫ್ ಬ್ಯೂಟಿ ಅಂದರೆ ಅದು ಜೀವನದ ಒಂದು ಏನು ಆ ಕಂಟೆಂಟ್ ಇಟ್ಕೋಬೇಕು ಯಾವಾಗಲೂ. ಅದಿಲ್ಲ ಅಂದರೆ, ಆ ಸ್ಟಫ್ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಅಲ್ಲೇ ಡ್ಯಾಮೇಜ್ ಪೀಸ್ ಆಗಿಬಿಡ್ತಾನೆ, ಡಮ್ಮಿ ಅನ್ಸ್ಬಿಡ್ತಾನೆ. ಅದು ಅಪ್ಪ ನಿಮ್ಗೆ ಹೇಳಿದಾರೋ ಎಲ್ಲ ಹೇಳಿದ್ದಾರೆ. ಆಮೇಲೆ ನಮ್ಮಪ್ಪ ಇವಾಗಲೂ ಬಾಸ್ ಅಂತ ಕರೆಯೋದು ಒಬ್ಬರೇ, ವಿಷ್ಣು ಸರ್. ಇವಾಗಲೂ ಏನಾರು ಅವ್ರು ಹೇಳಿದವರು, ಅವ್ನು ಶೂಟಿಂಗ್ ಹೋದರೆ ರಾತ್ರಿ ಆದರೆ ಸಾಕು, ವ್ಯಾನ್ ಕೀ ಕೊಡ್ತಾ ಇರಲಿಲ್ಲ. ಏಕೆಂದರೆ ಎಲ್ಲರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಸೇಫಾಗಿ ಹೋಗ್ಬೇಕು ಅಂದ್ಬಿಟ್ಟು ಶೂಟಿಂಗ್ ಆದಮೇಲೆ ಮಾರ್ನಿಂಗೇ ಹೋಗಿ 5 ಗಂಟೆಗೆ ಅಂತ ಇಸ್ಕೊಳ್ಳೋರು. ಯಾರು ಮಾಡ್ತಾರೆ ಈ ಕಾಲದಲ್ಲಿ ಅಷ್ಟು. ನಾನು ಇವಾಗಲೂ ಕರೆಯೋದು, ಮತ್ತು ಆ ವ್ಯಕ್ತಿತ್ವ, ಆ ಡ್ರೆಸ್ಸಿಂಗು, ಬೆಲೆ ಕೊಡೋದು ನೋಡಿದ್ರೆ ಇವಾಗಲೂ ಬಾಸ್ ಅನ್ನೋದು ಒಬ್ರಿಗೆ ಅಂತ ವಿಷ್ಣು ಸರ್. ನಿಮಗೆ ವಿಷ್ಣು ಸರ್ ಕನೆಕ್ಟ್ ಆಗಿದ್ದು ಅಥವಾ ಮಾತಾಡಿದ್ದು? ನಾನು ಅದೇ ಚಿಕ್ಕ ವಯಸ್ಸು ಒಂದು 3-4 ವರ್ಷ ಇದ್ದೆ ಅನ್ಸುತ್ತೆ. ಅವಾರ್ಡ್ ಫಂಕ್ಷನ್ ನಮ್ಮದು ಪ್ರತಿ ವರ್ಷ ಜನವರಿ 25 ತಾತನ ಬರ್ಡೇ ದಿವಸ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ. ರಾಘವೇಂದ್ರ ಚಿತ್ರವಾಣಿ ಅವಾರ್ಡ್ ಕೊಡ್ತೀವಿ 11 ಜನಕ್ಕೆ. ಅವಾಗ ಫಸ್ಟ್ 3 ವರ್ಷ ಇದ್ದಾಗ ಸರ್ರೇ ಬಂದಿದ್ರು ವಿಷ್ಣು ಸರ್. ಅವಾಗ ನೋಡಿದ್ ಕ್ಯಾಪ್ನ ಅಷ್ಟೇ. ಅವಾಗ ಪುಟಾಣಿ ಹುಡುಗ. ಫೋಟೋಸ್ ಎಲ್ಲ ಇದೆಯಾ? ಫೋಟೋಸ್ ಇದೆ, ನಮ್ಮ ಆಲ್ಬಮ್ ಅಲ್ಲಿ ಇರಬೇಕು. ನಾವೇನು ಪ್ರತಿ ವರ್ಷ ಅವಾರ್ಡ್ ಫಂಕ್ಷನ್ ಮಾಡ್ತೀವಿ, ಅದು ನೀಟಾಗಿ ಒಂದು ಪುಸ್ತಕದಲ್ಲಿ ಬಂದಿರೋ ಆರ್ಟಿಕಲ್ಸು, ಇನ್ನೊಂದಲ್ಲಿ ಆಲ್ಬಮ್ ನೀಟಾಗಿ ವರ್ಷ ಕ್ಯಾರಿ ಮಾಡ್ತೀವಿ. ನೆಕ್ಸ್ಟ್ ಯಾವಾಗಾರ ಬಂದಾಗ ತೋರ್ಸಕ್ ಬೇಕಲ್ಲ. ನಾವು ಡಾಕ್ಯುಮೆಂಟ್ರಿ ಮಾಡಕ್ ಕಾರಣ ಅದೇ. ಅಷ್ಟು ಫೋಟೋಸ್ ಇಲ್ದೇ 35 ನಿಮಿಷ ನಮಗೇನು ಮಾಡೋಕ್ಕಾಗಲ್ಲ. ಯಾಕೆ ನಾವು ಫುಟೇಜ್ ಇಲ್ಲ ಆ ಕಾಲದಲ್ಲಿ. ಬರೀ ಫೋಟೋಸ್ ಇಟ್ಕೊಂಡು ಸ್ಲೈಡ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಹಾರ್ಡ್ ಮಾಡಿದಾಗ ಆ ಫೋಟೋಸೇ ನಮ್ಗೆ ಸಿಕ್ಕಿದ್ದು ದಾಖಲೆ. ವಿಷ್ಣು ಸರ್ ಸಾಕಷ್ಟು ಎಲ್ಲ ಪ್ರೋಗ್ರಾಮ್ಗೂ ಬಂದಿದ್ದಾರೆ. ಜಾಸ್ತಿ ಫೋಟೋಸ್ ಅವ್ರದ್ದೇ ಇರೋದು, ವೈಟ್ ಆ್ಯಂಡ್ ವೈಟ್ ಜುಬ್ಬ. ಹೌದು, ಕೊನೆಗೆ ಅವ್ರು ಒಳ್ಳೆ ಸಂತನ್ ಥರ ಕಾಣಿಸ್ತಿದ್ರು. ನಾವಂತೂ ಅವ್ರನ್ನ ಮೊದಲೇ ಒಂದ್ಸತಿ ಲಾಸ್ಟ್ ಅವ್ರು ಹೋಗೋ ಒಂದಷ್ಟು ತಿಂಗಳ ಹಿಂದೆ ಹಿಂಗೆ ನೋಡಿದ್ದು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಅಷ್ಟು ದರ್ಶನ ಸಿಕ್ತಲ್ಲ ಅನ್ನೋದೇ ಖುಷಿ ನಮಗೆ ಅಲ್ವಾ. ಪುನೀತ್ ಸರ್ದು ಹಂಗೆ ಆಗಿತ್ತು. ಅವರು 3 ಡೇಸ್ ಹೋಗಕ್ಕೆ ಮುಂಚೆನೋ ಸಾಧು ಕೋಕಿಲ ಸರ್ದು SRL ಪ್ರೆಸ್ ಮೀಟ್ ಇತ್ತು. ಬ್ಲೂ ಟಿ ಶರ್ಟ್ ಹಾಕೊಂಡ್ ಬಂದಿರಿ, ಇನ್ನೂ ಗ್ಯಾಪ್ನಕ್ಕಿದೆ. ಅದು ಲಾಸ್ಟ್ ನಾವು ನೋಡಿದ್ವಿ. ಆಮೇಲೆ ಡಾಕ್ಯುಮೆಂಟ್ರಿ ಪಾಪ ಮಾತಾಡಿಸಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಇದು ಯಾರು ಶುರು ಮಾಡಿದ್ದು ಎಲ್ಲ ತಿಳ್ಕೊಂಡು ಬೈಟ್ಸ್ ಕೊಟ್ಟು ಎಷ್ಟೋ ತನಕ ಮಾತಾಡಿ ಇಷ್ಟೆಲ್ಲ ಫಿಲಮ್ ಮಾಡಿದ್ದೀರಾ ಅಂತ ಕೇಳ್ಕೊಂಡು ಪಾಪ ಬೆಸ್ಟ್ ವಿಶಸ್ ಮಾಡಿ ಅದೊಂದು ಹೆವಿ ನನಗೆ ಹೆಮ್ಮೆ ಇದೆ. ಅವ್ರು ಕೊಟ್ಟಿದ್ದು ಪೀಕ್ ಟೈಮಲ್ಲಿ ಇದ್ರು 2019-20 ಪಾಪ ಅರ್ಧ ಗಂಟೆ ಟೈಮ್ ಮಾಡಿ ಕೊಟ್ಟು ಫೋಟೋಸ್ ಎಲ್ಲ ಕೊಟ್ಟು ಕಳಿಸಿ ಅವ್ರ ಮನೆಯಲ್ಲಿ, ಅವ್ರ ಆಫೀಸಲ್ಲಿ ವಜ್ರೇಶ್ವರಲ್ಲಿ. ಅದು ಹೆವಿ ಖುಷಿ ಆಯಿತು. ಈಗ ರಾಜಣ್ಣ ಅವ್ರ ಫ್ಯಾಮಿಲಿ ಅಂತಂದ್ರೆ, ಅಪ್ಪಾಜಿ ಅವ್ರ ಫ್ಯಾಮಿಲಿ ಅಂದ್ರೆ ಅದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಮತ್ತೆ ಯಾರ್ಯಾರನ್ನ ಶಿವಣ್ಣನೂ ಕೊಟ್ಟಿದ್ದಾರೆ, ಆಮೇಲೆ ರಾಘಣ್ಣನೂ ಕೊಟ್ಟಿದ್ದಾರೆ.
ಆಲ್ಮೋಸ್ಟ್ ಫಿಲಮ್ಸ್ ಶಿವರಾಜ್ ಕುಮಾರ್ದು ನಾವೇ ಮಾಡಿದ್ವಿ, ಶಿವಣ್ಣಂದು, ಪುನೀತ್ ಸರ್ದು ಮಾಡಿದ್ದೀವಿ. ಅದು ನನಗೆ ಪರ್ಸ್ನಲ್ ಆಗಿ ನೋಡಿದಾಗ ಅದು ಬೇರೆ ಫೀಲಲ್ಲಿ ಇತ್ತು. ಸಿನಿಮಾಲ್ ನೋಡೋಕ್ಕೂ ಪುನೀತ್ ಸರ್ನ ಹತ್ರದಿಂದ ಅಷ್ಟು ಹತ್ರದಿಂದ ನೋಡಿದ್ನಲ್ಲ, ನೋಡಿ ಅವ್ರು ನಮ್ಮ ಬಗ್ಗೆ ಮಾತಾಡಿ ನೀವು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಮ್ಮ ಬಗ್ಗೆ ಕೊಟ್ಟು. ದರ್ಶನ್ ಸರ್ ಅಷ್ಟೇ ಕ್ಯಾರವ್ಯಾನ್ ಕರ್ಸ್ಕೊಂಡು ನಿಮ್ಮ ಹೆಸರೇನು ಸರ್ ಪವನ್ ಅಂದೆ, ಆ ಪವನ್ ಅವ್ರು ಡಾಕ್ಯುಮೆಂಟ್ರಿ ಮಾಡ್ತಾ ಇರತ್ತ ಬರೀ 2 ನಿಮಿಷ ಕೇಳ್ಬಿಟ್ರು ಅಷ್ಟೇ, ತಿಳ್ಕೊಂಡ್ರೆ 2 ನಿಮಿಷಕ್ಕೆ ಬೈಸ್ಕೊಟ್ರು. ಅದೊಂಥರ ಖುಷಿ ಇವಾಗ ಅಲ್ವಾ ನೋಡಿದಾಗ. ಅಂದ್ರೆ ಅವ್ರಿಗೆ ಟೈಮ್ ಕೊಡೋದೇ ದೊಡ್ಡ ವಿಷಯ. ಹೌದೌದು, ಖಂಡಿತ. ಸಬ್ಜೆಕ್ಟ್ ಮಾತಾಡೋದು ಸೆಕೆಂಡರಿ, ಅಷ್ಟು ಟೈಮ್ ಹೌದಾ ಬಾ ಅಂತ ಕರೀತಾರಲ್ಲ, ಅದು ದೊಡ್ಡ ತರ ಅವ್ರದ್ದೆಲ್ಲ. ದರ್ಶನ್ ಸರ್ ಹಂಗೆ. ಮತ್ತೆ ಈಗ ಸುದೀಪ್ ಸರ್ ಇಂಟರ್ವ್ಯೂ ಮಾಡಿದೀವಿ ನಮ್ಮ ಚಾನಲ್ಗೆ. ಶಣೈ ಸರ್ ಇದಾರಲ್ಲ, ಅವ್ರ ಸದಾಶಿವ ಶಣೈ ಸರ್ ಇಂದ 1 ಅವರ್ ಮ್ಯಾಕ್ಸ್ ಆದ್ಮೇಲೆ ಇಂಟರ್ವ್ಯೂ ಮಾಡ್ಕೊಟ್ವಿ. ಅದು ತುಂಬಾ ಚೆನ್ನಾಗೋಯ್ತು. ಸರ್ ನಮ್ಗೆ 1 ಅವರ್ ಟೈಮ್ ಕೊಟ್ರು ನಮ್ಮ ಚಾನಲ್ಗೆ. ಅವಾಗ ಪರ್ಸನಲ್ ಆಗಿ ಭೇಟಿಯಾಗಿದ್ದೆ. ಏನಂದ್ರು ಸರ್ ಓಪನ್ ಅಪ್ ಆಗಿ ಮಾತಾಡ್ರು ನಮ್ದ್ರಲ್ಲಿ, ಚೆನ್ನಾಗಾಯ್ತು ಎಪಿಸೋಡು. ಆಮೇಲೆ ಅಕ್ಕನ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ, ಅವಾಗ ಮಾತಾಡ್ಸಿದ್ದೆ. ಸುದೀಪ್ ಸರ್ನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಫಾಲೋ ಮಾಡಿದ್ದೀನಿ ಅಲ್ಲ. ಒಬ್ಬೊಬ್ಬ ಸ್ಟಾರ್ಸ್ ಜೊತೆನೂ ಒಂದು ಇಂಡಿವಿಜುವಲ್ ಕನೆಕ್ಷನ್ ಬರುತ್ತೆ. ಬಿಕಾಸ್ PR ಮಾಡೋರಿಗೆ ಅವರು ಒಂದು ಕೊಂಡಿ ಥರ ಕೆಲಸ ಮಾಡ್ತಾರೆ, ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತಾರೆ. ಈಗ ನಾವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ PR ಹೋಗಿ ಕಾಂಟ್ಯಾಕ್ಟ್ ಮಾಡೋದು, ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ PR ಹೋಗಿ ಕಾಂಟ್ಯಾಕ್ಟ್ ಮಾಡೋದು. ಸೊ ಇದು ಬ್ರಿಡ್ಜ್ ಕೆಲಸ ಮಾಡುವಾಗ ಎರಡೂ ಕಡೆ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲೂ ಬೇಕಾದವರು ಇಬ್ಬರಿಗೂ ತೊಂದರೆ ಆಗಬಾರ್ದು, ಬಟ್ ಮೀಟ್ ಆಗಬೇಕು. ಇದು ತುಂಬ ಕಷ್ಟದ ಕೆಲಸ, PR ಕೆಲಸ ಅಂದರೆ. ನಿಮಗೆ ಈಗ ಅನುಭವಕ್ಕೆ ಬರ್ತಿದೆಯಾ? ಈಗ ನೀವು ಶುರು ಮಾಡಿದಾಗ ಇದು ಎಷ್ಟು ಚಾಲೆಂಜ್ ಅನ್ನಿಸ್ತಿದೆ? ಸ್ವಲ್ಪ ಟಫೇ ಇದೆ, ಆದರೆ ಅಪ್ಪ ಚಿಕ್ಕಪ್ಪ ಸಪೋರ್ಟ್ ಇರೋದ್ರಿಂದ ಓಕೆ. ಆದರೆ ಇನ್ನೂ ಒಂದು ಸ್ವಲ್ಪ ದಿವಸ ನಾನು ಇವಾಗ ಬಂದಿರೋದಲ್ಲ, 2-3 ಇಯರ್ಸ್ ಆಯ್ತು ಇದಕ್ಕೆ ಬಂದು. ಸ್ವಲ್ಪ ಟೈಮ್ ಬೇಕು, ಯಾಕೆಂದರೆ ನನಗೂ ಹೊಸದು ಇದು ಕೆಲಸ. ನಾನು ಓದಿರೋದು ಬೇರೆ, ಈ ಮಾಡಿದ್ದು ಬೇರೆ ಅಲ್ಲ. ಅದೊಂದು ಬೇಕು. ಅಪ್ಪನ ಸಪೋರ್ಟು, ಚಿಕ್ಕಪ್ಪನ ಸಪೋರ್ಟ್ಸ್ ಎಲ್ಲ ಇರುತ್ತೆ. ಏನಕ್ಕಾರ ಮಾಡ್ಬೇಕಾದ್ರೆ ಫಸ್ಟು ಅಪ್ರೋಚ್ ಮಾಡ್ಬೇಕಾದ್ರೆ ಅದಕ್ಕತ್ತ ಪ್ರೆಸೆಂಟೇಷನ್ ಕೊಟ್ಟು ಆಮೇಲೆ ಅಪ್ಪಂಗೆ ಹೇಳಿ ಅದು ಅಪ್ರೂವ್ ಆದಮೇಲೆ ಅವ್ರಿಗೆ ನಾವು ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀವಿ ಅಂತ ಕೊಡೋ ತನಕ ನಮ್ಮ ಜವಾಬ್ದಾರಿ. ಅದು ರೀಚ್ ಎಲ್ಲಿ ತನಕ ಮಾಡಬೇಕೋ ಅಲ್ಲಿ ತನಕ ಮಾಡಿಕೊಡ್ತೀವಿ ನಾವು. 100% ಮಾಡ್ತೀವಿ ಒಂದು ಸಿನಿಮಾನ. ಈಗ ನೀವು ಕಾಲಿಟ್ಟ ಮೇಲೆ ನಿಮಗೆ ಫಸ್ಟ್ ಸಿಕ್ಕಿರುವಂಥ ಸ್ಟಾರ್ಸ್ಗಳು ಅಥವಾ ಯಾವ ಸಿನಿಮಾ ಯಾವ್ದು ನೀವು ಫುಲ್ ಫ್ರೆಡ್ಜ್ ಆಗಿ ಒಂದು ಸ್ವಲ್ಪ ಓಡಾಡಿ ಮಾಡಿ ದೀಕ್ಷಿತ್ ಸರ್ದು ಮೊನ್ನೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮಾಡಿದ್ವಿ. ಆಮೇಲೆ ಇವಾಗ ಡೆವಿಲ್ ಮಾಡಿದ್ವಿ ಮಾರ್ಕೆಟಿಂಗು. ಆಮೇಲೆ ಇಂದ್ರಜಿತ್ ಸರ್ ಮಗನ್ ಗೌರಿ ಮಾಡಿದ್ವಿ. ಆಲ್ಮೋಸ್ಟ್ ಮಾಡಿದ್ವಿ ಮೇಡಮ್. ಲೆಕ್ಕ ಅದು ಇದು ಇಲ್ಲ. ನಮ್ಮ ಚಾನಲ್ ಹತ್ತ ಬಂದಾಗ ನಾನೇ ಇಂಟರ್ವ್ಯೂ ಮಾಡ್ತೀನಿ, ಮಾರ್ಕೆಟಿಂಗ್ ಹತ್ತ ಬಂದಾಗ ಮಾರ್ಕೆಟಿಂಗು ಮಾಡ್ತೀನಿ, 2 ಅಟ್ ಎ ಟೈಮ್. ಆಲ್ರೌಂಡರ್ ಆಗ್ಬಿಟ್ರು ಪವನ್ ಇವಾಗ. ಈಗ ಈ ಥರ 1-2-3 ಹೆಸರು ಹೇಳಿದ್ರಿ ಈಗ ಸಿನಿಮಾಗಳು. ಒಬ್ಬೊಬ್ರದ್ದು ಒಂದೊಂಥರ ಫ್ಲೇವರು. ಅವ್ರದ್ದು ಏನು ಸಿನಿಮಾ ಮಾಡ್ತಾರೆ, ಅವ್ರ ಪ್ಯಾಷನ್ ಏನು, ಅವ್ರು ರೀಚ್ ಮಾಡೋ ರೇಂಜ್ ಏನು, ಅದೆಲ್ಲದು ಡಿಫ್ರೆಂಟ್ ಇರುತ್ತೆ. ಡೆವಿಲ್ ಈಗ ರೀಸೆಂಟ್ ಆಗಿ ಮಾಡಿದ್ರು, ಆ ಅನುಭವನ ಹಂಚ್ಕೊಬೋದಾ? ಆ ಡೆವಿಲ್ ಅಂದರೆ ಅವ್ರು ಹೀರೋಯಿನ್ದು ಇಂಟರ್ವ್ಯೂ ಫಿಕ್ಸ್ ಮಾಡಿದ್ರು ಒಂದು ಮಿನಿಮಮ್ ಚಾನಲ್ಸ್ಗೆ, ಒಂದು ಕ್ರಿಯೇಟಿವ್ ಆಗಿ ಮಾಡಿ. ಯಾಕೆ ಡೆವಿಲ್ನ ಮೆನ್ಷನ್ ಮಾಡ್ತಿದ್ದೀನಿ ಗೊತ್ತಾ? ಡೆವಿಲ್ಗೆ ಇರೋ ಚಾಲೆಂಜಸ್ಸೇ ಬೇರೆ. ಹೌದು, ನೀವು ಅದನ್ನ ಅಪ್ರೋಚ್ ಮಾಡಿ ಮಾಡೋ ಇದೆ ಅಲ್ಲ, ತುಂಬಾ ಕಷ್ಟದ ಕೆಲಸ. ಈಗ ದರ್ಶನ್ ಸರ್ ಬೇರೆ ಆಬ್ಸೆನ್ಸು, ಈಗ ಏನಿದ್ರು ಹ್ಯಾಂಡಲ್ ಮಾಡ್ಬೇಕಾಗಿರೋದು ಅವ್ರುಗಳೇ 1-4 ಜನ. ಸೊ ಅದೆಷ್ಟು ಟಫ್ ಇತ್ತು? ಡೈರೆಕ್ಟರ್ ಸಪೋರ್ಟ್ ಹೆಂಗಿತ್ತು? ಪ್ರಕಾಶ್ ಸರ್ ಮತ್ತು ಅವರು ಮೇಡಮ್ ತಶ್ವಿನಿ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು. ಮ್ಯಾಮ್ ಈ ಥರ ಇಷ್ಟು ಚಾನಲ್ಸ್ ಕೊಡೋಣ ಇದಿದು ಅಂದಾಗ ಅವ್ರು ಮಾನಿಟ್ರಲ್ಲಿ ನೋಡಿ ಇದು ಸಬ್ಸ್ಕ್ರೈಬ್ ಇಷ್ಟಿದೆ, ಈ ಥರ ಇದೆ, ಯಾವ ಥರ ಕಾನ್ಸೆಪ್ಟ್ ಮಾಡ್ಬೋದು ಅಂದಾಗ ಮ್ಯಾಮ್ ಈ ಥರ ಕಾನ್ಸೆಪ್ಟ್ ಮಾಡ್ಬೋದು, ಈ ಥರ ಮಾಡಿದ್ರೆ ಈ ಥರ ಕ್ಲಿಕ್ ಆಗುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಅವರೇ ಒಂದು ಡೇಟ್ ಫಿಕ್ಸ್ ಮಾಡಿದಾಗ ನಾವು ಇಷ್ಟಿಷ್ಟು ಚಾನಲ್ಲು ಫಿಕ್ಸ್ ಮಾಡಿಕೊಟ್ವಿ. ಏನೋ ಇಂಟರ್ವ್ಯೂಸು ಮತ್ತು ಅದಕ್ಕತ್ತ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ಅಂತ ಅವರು ಫುಲ್ ಸಪೋರ್ಟಿವ್ ಆಗಿದ್ರು. ಪಾಪ ಇದ್ರವರೆಗೂ ಫಾಲೋ ಅಪ್ ಮಾಡ್ತಾರೆ. ಪವನ್ ಹೆಂಗೆ ಹೋಗ್ತಾ ಇದೆ, ರಿವ್ಯೂಸ್ ಹೆಂಗೆ ಬರ್ತಾ ಇದೆ, ಮತ್ತು ಪಾಪರಾಜಿ ಹೆಂಗಾಗ್ತಾ ಇದೆ, ಇಂಟರ್ವ್ಯೂಸ್ ಹೆಂಗಾಗ್ತಾ ಇದೆ. ಪ್ರಕಾಶ್ ಸರ್ ಆಗಲಿ, ತಶ್ವಿನಿ ಮ್ಯಾಮ್ ಜಾಸ್ತಿ ಅವ್ರ ಮಿಸ್ಸಸ್ ಅವರೇ ತುಂಬಾ ಸಪೋರ್ಟಿವ್ ಆಗಿದೆ. ಬಟ್ ಅವರು ಒಬ್ರು ಆಂಕರ್ ಮುಂಚೆ. ಹೌದಾ? ಹೌದು, ಅವರು ತುಂಬಾ ಒಳ್ಳೆ ಆಂಕರ್ ಆಗಿದ್ರು. ಆಮೇಲೆ ಪ್ರಕಾಶ್ ಸರ್ ಮದುವೆ ಮನೆ ಸೇರ್ಕೊಂಡ್ರು. ಆದರೆ ಇವಾಗ ಕಾಸ್ಟ್ಯೂಮ್ ಡಿಸೈನ್ ಅವರೇ ಮಾಡಿದ್ದು ಡೆವಿಲ್ಗೆ, ಅದು ಗೊತ್ತಿತ್ತು ನನಗೆ. ಮತ್ತೆ ಇಡೀ ಮಾರ್ಕೆಟಿಂಗ್ ಎಲ್ಲ ಅವರೇ ನೋಡ್ಕೊಳ್ಳೋದು. ಪವನ್ ಈ ಚಾನಲ್ಗೆ ಈ ಥರ ಆಗಬೇಕು, ಈ ಚಾನಲ್ಗೆ ಈ ಥರ ಆಗಬೇಕು ಅಂತ ನೀಟಾಗಿ ಕಾನ್ಸೆಪ್ಟ್ ಮಾಡಿರೋರು. ಅವ್ರ ಟೀಮ್ ನಂಗೆ ಕೋಆರ್ಡಿನೇಟ್ ಮಾಡೋರು. ಅದೊಂದು ಚೆನ್ನಾಗಾಯ್ತು. ಒಂದು ಬೇರೆ ರೀತಿಲೇ ಕಾನ್ಸೆಪ್ಟು ಹೀರೋಯಿಂದಾಗಲಿ ಪ್ರಕಾಶ್ ಸರ್ದಾಗಲಿ ಇಂಟರ್ವ್ಯೂಸ್ ಬೇರೆ ಬೇರೆ ಥರನೇ ಮಾಡೋದು. ಚೆನ್ನಾಗಾಯ್ತು. ಸೂಪರ್. ಯಾಕೆ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವಾಗ. ದರ್ಶನ್ ಸರ್ ಇದ್ದಿದ್ರೆ ಅದ್ರದ್ದು ರೇಂಜ್ ಬೇರೆ. ಬಟ್ ಈಗ ಅವರ ಅನುಪಸ್ಥಿತಿನಲ್ಲಿ ಮಾಡೋದಿದೆ ಅಲ್ಲ ಪ್ರಚಾರ, ಅದು ತುಂಬಾ ಕಷ್ಟ. ಅವ್ರ ಫ್ಯಾನ್ ಫಾಲೋವರ್ಸ್ಗಳು ಎಲ್ಲ ಹೆಂಗೆ ನಿಮ್ಮನ್ನ ಇದು ಮಾಡೋದು? ಫ್ಯಾನ್ ಫಾಲೋಯಿಂಗು ನಮ್ಮ ಪೇಜಲ್ಲೆಲ್ಲ ಮೆಸೇಜ್ ಮಾಡೋರು, ಅಣ್ಣ ಇದು ಒರಿಜಿನಲ್ ಫೋಟೋ ಬೇಕು, ಒರಿಜಿನಲ್ ಫುಟೇಜ್ ಬೇಕು ಅಂತ.
ಪ್ರೊವೈಡ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಅವರಿಂದನೇ ನಾವಲ್ವಾ ಈಗ ಸಿನಿಮಾ ಓಡ್ತಿರೋದೇ ಪಾಪ ಅವರಿಂದ. ಏನೇ ಹಾಕಿದ್ರು ಒಂದು ಅರ್ಧ ಗಂಟೆ 1 ಅವರ್ ಲ್ಯಾಕ್ಸ್ ಟುಗೆದರ್ ಓಡೋದು ಒಂದೊಂದು ಇದು ರೀಲ್ಸು ಇಂಟರ್ವ್ಯೂಸು. ಏನಕ್ಕೆ ಅಂದರೆ ಅವ್ರ ಫ್ಯಾನ್ಸ್ ಶೇರ್ ಮಾಡೋರು, ಅವ್ರ ಪೇಜಲ್ಲಿ ಹಾಕ್ಕೊಡೋರು, ಅದನ್ನು ಡೌನ್ಲೋಡ್ ಮಾಡಿ ಹಾಕ್ಕೊಡೋರು, ಅವ್ರೇನು ಪ್ರೊಡಕ್ಷನ್ ಹೌಸಿಂದ ಏನು ಫೋಟೋ ಕೊಡೋರು ಆ ಫೋಟೋ ನಾವು ಪೋಸ್ಟ್ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ತಾ ಇದ್ವಿ. ಎಷ್ಟೊಂದು ಜನ ಪರ್ಸ್ನಲಾಗೂ ಕೇಳ್ಯಾರ, ಕೊಟ್ಟಿವಿ. ಯಾಕೆಂದ್ರೆ ಅವ್ರವ್ರ ಪೇಜಲ್ಲಿ ಹಾಕ್ಕೊಡೋರು. ಚೆನ್ನಾಗಿದೆ. ನಿಮಗೆ ಹೆಂಗೆ ಅನ್ನಿಸ್ತು ಡೆವಿಲ್ದು ಈ ಪ್ರೊಸೆಸ್ ಮಾಡ್ಬೇಕಾರೆ ಅವ್ರ ಅನುಪಸ್ಥಿತಿ? ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಎಷ್ಟು ಬೇಜಾರಾಗ್ತಿತ್ತು, ಎಷ್ಟು ಖುಷಿ ಆಗ್ತಿತ್ತು? ಸರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದು ನೆಕ್ಸ್ಟ್ ಲೆವೆಲ್. ಅವ್ರ ಇಂಟರ್ವ್ಯೂ ಕೂತಾಗ ಅವ್ರ ಮಾತುಕತೆನೇ ನೆಕ್ಸ್ಟು. ನಿಮಗೆ ಮಿಸ್ ಅಲ್ಲ ಅದೆಲ್ಲ? ನಮ್ದಕ್ಕೆ ಮಿಸ್ಸು. ಚೆನ್ನಾಗಿತ್ತು. ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ನಮ್ಗೆ ಸಿಕ್ಕಿದ್ದು ಡೆವಿಲ್ ಡಿಜಿಟಲ್ಲು ಮಾಡೋಕ್ಕೆ. ಒಂದು ಒಳ್ಳೆ ಬೇರೆ ಥರ ಇತ್ತು ನಮಗೆ ಸಿನಿಮಾ. ದೊಡ್ಡ ಸಿನಿಮಾ ಮಾಡೋದು ಬೇರೆ ಥರ, ಚಿಕ್ಕ ಸಿನಿಮಾ ಮಾಡೋದು ಬೇರೆ ಥರ. ಅದು ಚಿಕ್ಕ ಸಿನಿಮಾ ಅಂದರೆ ಎಲ್ಲ ನಮ್ಗೆ ಒಂದೇ ಸಿನಿಮಾ, ಚಾಲೆಂಜಸ್ ಬೇರೆ ಇರುತ್ತೆ ಅಷ್ಟೇ. ಮ್ಯಾಕ್ಸ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ಆಗಿತ್ತು. ಅವಾಗ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಇಂಟರ್ವ್ಯೂಸು, ಆಮೇಲೆ ಡಿಜಿಟಲ್ಲು. ಅದೇ ನಮ್ಮ ಚಾನಲ್ ಕೊಟ್ರಲ್ಲ, ಅದೊಂದು ತುಂಬ ಖುಷಿ ಆಯಿತು. ಶಣೈ ಸರ್ ಮಾಡಿದ್ದು ಹೆವಿ ರೇಂಜಲ್ಲೇ ಓಡ್ತದು. ಸಖತ್ ಖುಷಿ ಆಯಿತು. ಎಲ್ಲ ಟ್ರೋಲ್ ಪೇಜಸ್ಸು, ಎಲ್ಲ ಪೇಜಸ್ಸಲ್ಲಿ ನಮ್ಮದೇ ಓಡ್ತಾ ಇದೆ ಅಂತ ಒಂದು. ಮತ್ತು ಓಪನ್ ಅಪ್ ಹಂಗೆ ಮಾತಾಡಿದರು 1 ಅವರ್ ಎಪಿಸೋಡು. ಅದು ತುಂಬ ಖುಷಿಯಾಗಿತ್ತು. ಅವಾಗ ನಾವು ಚೆನ್ನಾಗಾಗಿತ್ತು. ಇನ್ನೂ ಮುಂದೆ ಹಿಂಗೆ ಆಗಲಿ. ಎಗೈನ್ ಈಗ ಸಿನಿಮಾಕ್ಕೆ ಬರೋದಾದ್ರೆ ನೀವಿವಾಗ ಒಂದು ಎಸ್ಟ್ಯಾಬ್ಲಿಷ್ಡ್ ರಾಘವೇಂದ್ರ ಚಿತ್ರವಾಣಿ ಅಂತ ಎಲ್ರಿಗೂ, ಇಂಡಸ್ಟ್ರಿನಲ್ಲಂತೂ ಎಲ್ರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ನೀವು ಯಾಕೆ ದೊಡ್ಡ ಸ್ಟಾರ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಧೈರ್ಯ ಮಾಡಲಿಲ್ಲ? ನಮ್ಮ ವಿಜಯ್, ಓಕೆ, ವಿಜಯ್ನ ಇಂಟ್ರಡ್ಯೂಸ್ ಮಾಡಿದ್ರಿ, ಅವ್ರ ಕತೆ ಮಾಡಿದ್ರಿ, ಅದೆಲ್ಲ ಸೆಕೆಂಡ್ರಿ. ಬಟ್ ನಿಮ್ಗೊಂದು ಈಗ ಮನ್ಸು ಮಾಡಿದ್ರೆ ಅಂಥದ್ದೊಂದು ಆಪ್ಷನ್ ಇತ್ತಲ್ಲ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಿಲ್ಲ. ಏನು ಅಂದರೆ ಫಸ್ಟ್ ಚಿಕ್ಕ ಮೆಟ್ಲಿಂದಾನೇ ಹತ್ತೋಣ ಅಂದ್ಬಿಟ್ಟು ಶಾರ್ಟ್ ಫಿಲಮ್ಮೇ ಮಾಡಿತ್ತು. ವಿಜಯ್ ಅವ್ರು ಬಂದು ನನಗೆ ಅಪ್ರೋಚ್ ಮಾಡಿದಾಗ ನಾವು ಜನವರಿಯಿಂದ ಒಂದು ಟೈಮ್ ತೊಗೊಂಡ್ವಿ. ಒಂದು ಸ್ಕ್ರಿಪ್ಟ್ ಆಗಲಿ, ಒಂದು ಶಾರ್ಟ್ ಫಿಲಮ್. ಫಸ್ಟ್ ಥಾಟ್ ಅದು ಯಾವ್ದು ಬಂದೇ ಇಲ್ಲ? ಇಲ್ಲ, ದೊಡ್ಡ ಸಿನಿಮಾ ಅಂತ ಬರಲಿಲ್ಲ, ಬಂದೇ ಇಲ್ಲ. ಯಾಕೆಂದರೆ ಚಿಕ್ಕ ಸಿನಿಮಾ ಇಲ್ಲಿ ವರ್ಕ್ ಆಗತ್ತಾ, ಇಲ್ಲಿ ನಾವೇನಾರು ತಪ್ಪು ಮಾಡಿದೀವ, ಇಲ್ಲೇನೋ ಫೇಲ್ಯೂರ್ಸ್ ಇದೆಯಾ? ದೊಡ್ಡ ಸಿನಿಮಾಗೆ ಹೋಗ್ಬಿಟ್ಟು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಷ್ಟು ಪ್ರೊಡಕ್ಷನು ಬೇಕು, ಪ್ರೊಡ್ಯೂಸರು ಬೇಕು, ಅಲ್ಲೇನೋ ಕಾನ್ಸೆಪ್ಟೇ ಸರಿಗಿಲ್ಲ, ನಾಳೆ ಫ್ಲಾಪ್ ಆಗೋಯ್ತು ಮೂವಿ ಅಂದರೆ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ಚಿಕ್ಕ ಸಿನಿಮಾಯಿಂದನೇ ಒಂದು 4-5 ಮಾಡೋಣ ಶಾರ್ಟ್ ಫಿಲಮು. ಅದನ್ನು ಇಟ್ಟಾಯ್ತಾ 1 ಅವರ್ ಸಿನಿಮಾ ಮಾಡೋಣ. ಅದು ಇಟ್ಟಾದ್ಮೇಲೆ ಒಂದೊಂದೇ ಕಾನ್ಸೆಪ್ಟ್ ಮಾಡಿ ದೊಡ್ಡ ಸಿನಿಮಾ ಮಾಡೋಣ. ಒಂದು ಟೀಮ್ ಕಟ್ಕೋಬೇಕು ಅಂತ ಅಷ್ಟೇ, ಮೈನ್ ಟೀಮು. ಈ ಶ್ರುತಿ ಮೇಡಮ್ ಅವತ್ತು ಇನ್ನೂ ಒಂದು ಎಕ್ಸಾಂಪಲ್ ಹೇಳಿದ್ರು ಗೊತ್ತಾ? ಈಗ 50 ಓವರ್ಸಿಂದ 2020 ಮ್ಯಾಚಿಗೆ ಬಂದರು, ಅದೇ ಹಿಟ್ ಆಗೋಯ್ತು. ಯಾರಿಗೆ ಗೊತ್ತು ಈಗ ನೆಕ್ಸ್ಟ್ ಜನ್ರೇಷನ್ 1 ಅವರ್ ಸಿನಿಮಾನೇ ಹಿಟ್ ಆಗ್ಬಿಟ್ರೆ 2020 ಮ್ಯಾಚ್ ಹೆಂಗೆ IPL ಹಿಟ್ ಆಗ್ಬಿಡುತ್ತಲ್ಲ, ಹಂಗೆ ಇವರಿಂದ ಹಂಗೆ ಶುರುವಾಗ್ಬಿಡ್ಬೋದು, ಹೇಳಕ್ ಬರಲ್ಲ. ಅದು ಏನೇ ಆದರೂ ಬೆಸ್ಟ್ ಕೊಡೋದು ಇಂಪಾರ್ಟೆಂಟ್. ನಮ್ಮದು ಶಾರ್ಟ್ ಫಿಲಮ್ ಇದ್ದಿದ್ದೆ ಅಷ್ಟೇ. ಒಂದು ವಿಜಯ್ ಅವ್ರು ಬಂದು ನನಗೆ ನರೇಶನ್ ಕೊಟ್ಟಾಗ, ಡಬಲ್ ಮೀನಿಂಗ್ ಕತೆ ಇವಾಗ ಬೇಡ, ನಾವು ಫಸ್ಟು ಒಂದು ಇನ್ವಿಟೇಷನ್ ಥರ ಮಾಡ್ತಾಯಿವಿ, ಇಲ್ಲ ಒಂದು ಎಮೋಷ್ನಲ್ ಸೆಂಟಿಮೆಂಟ್ ಮಾಡೋಣ, ಇಲ್ಲ ಮೆಸೇಜ್ ಓರಿಯೆಂಟೆಡ್ ಮಾಡೋಣ. ಇದರಲ್ಲಿ ಎಮೋಷ್ನಲ್ ಟಚ್ ಇತ್ತು. ಅದಕ್ಕೋಸ್ಕರ ಪ್ರಿಪರೇಷನ್ ಆಗಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತ ನಾವು ಟೈಅಪ್ ಆಗಿ ಮಾಡಿದ್ವಿ. ಒಳ್ಳೆ ಸಿನಿಮಾ ಆಗಿದೆ ಅಂತ. ಈ ಡಬಲ್ ಮೀನಿಂಗ್ ಅಂತ ನೆನಪಾಯ್ತು. ಸಿಂಪಲ್ ಸುನಿ ಅವರು ಯಾರಿಗೂ ಗೊತ್ತಿರಲಿಲ್ಲ ಯಾರಂತ. ಬಟ್ ಒಂದು ಸಿನಿಮಾ ಹೆಂಗೆ ಅವ್ರನ್ನ ಎಲ್ಲರೂ ರೀಚ್ ಮಾಡಿಸ್ತು. ಸಿಂಪಲ್ ಆಗಿ ಒಂದು ಹೂ ನೋಸ್, ಯಾರಿಗೆ ಗೊತ್ತು ಮುಂದೆ ಅದು ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ಬೋದು. ಹೌದು, ಕ್ರಿಸ್ಪ್ ಆಗಿದ್ದಷ್ಟು ಜನ ಈಗ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ. ಸೊ ಶಾರ್ಟ್ ಮೂವೀಸು, 1 ಅವರ್ ಮೂವೀಸು ನಿಜವಾಗ್ಲೂ ಏನೋ ಒಂದು ಲಕ್ನ ಚೇಂಜ್ ಮಾಡ್ಬೋದು ಅಥವಾ ದಾರಿ ಚೇಂಜ್ ಮಾಡ್ಬೋದೇನೋ, ನೋಡಬೇಕು. ಚೆನ್ನಾಗಿ ಬರ್ತಾಯಿದೆ. ನಾವು ಏನು ಅಂದ್ಕೊಂಡಿದ್ವಿ, ಒಂದು 50,000 ಓಡುತ್ತೆ, ನಮ್ಮ ಇದ್ದಿದ್ದೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಓಡೋಷ್ಟು ಓಡಲಿ, ಯಾವುದು ಖುಷಿ ಬೇಡತ್ತ 50 ಓಡತ್ತೋ 10,000 ಓಡೋದು ನಮ್ಮ ಇದ್ದಿದ್ದೆ. ಅದು ಏಕ್ದಮ್ 1 ಲಕ್ಷ, 1.5 ಲಕ್ಷ 3 ದಿವಸಕ್ಕೆ 5 ದಿವಸಕ್ಕೆ ಶುರು ಆಯಿತು. ಮತ್ತು ಆರ್ಗ್ಯಾನಿಕ್ ಕಮೆಂಟ್ಸು, ಅಲ್ಲಿ ಕಮೆಂಟ್ಸ್ ಹಾಕ್ದವ್ರು ಅಷ್ಟೇ, ಅಣ್ಣ ಇದು ಫುಲ್ ಆರ್ಟ್ ಟಚ್ ಆಗಿದೆ, ನಮಗೆ ನಮ್ಮ ತಾಯಿ ಜ್ಞಾಪನಕ್ಕೆ ಬರ್ತಾ ಇದ್ದಾರೆ, ನಾನು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಈ ಸಿನಿಮಾ ಹೆಂಗೆ ಒಪ್ಕೊಂಡ್ರಿ, ಈ ಸಿನಿಮಾದ ನಾಯಕರೇ ಯಾಕೆ ಇವ್ರನ್ನೇ ಹಾಕ್ಕೊಂಡ್ರಿ, ಎಲ್ಲ ಕಮೆಂಟ್ಸು ನೋಡಿ ನಾವು ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಕಮೆಂಟ್ ಬರ್ತಾ ಇಲ್ಲ, ಅದು ಹೆವಿ ಖುಷಿ ಆಗುತ್ತೆ ನಮ್ಗೆ. ದುಡ್ಡು ಖರ್ಚು ಮಾಡೋಕ್ಕಿಂತ ಆರ್ಗ್ಯಾನಿಕ್ ಏನು ಬರ್ತದೆ. ನಾನು ಜಸ್ಟ್ ಒಂದು ಇವತ್ತು ಸಾಯಂಕಾಲ ಆಯಿತು ಅಂತಂದರೆ ನಾಳೆ ಸಾಯಂಕಾಲ ನೋಡಿದಾಗ ಆಲ್ರೆಡಿ ಅದು ಪೀಕಲ್ಲಿತ್ತು, ಟ್ರೆಂಡಿಂಗ್ ಇದು ಅಂತೀವಲ್ಲ ಹಂಗೆ. ನನಗೆ ಆಶ್ಚರ್ಯ ಆಗೋಯ್ತು, ಪರವಾಗಿಲ್ಲ ಇದೇನು ಹಿಂಗೆ ಓಡ್ಬಿಡ್ತು ಅಂತ. ನಾವು ಅಂದ್ಕೊಂಡ್ವಿ ಬಿಡು ಏನೋ ಒಂದು ಇದು. ನೆಕ್ಸ್ಟ್ ನೋಡಿದ್ರೆ 2 lakhs ರೀಚ್ ಆಗ್ತಾ ಇದೆ. ನಾನು ನೋಡಿದ್ರೆ 1 lakh ಇತ್ತದು, ನೋಡಿದ್ರೆ 2 lakhs ರೀಚ್ ಆಯ್ತು. ಅವಾಗ ಅನಿಸ್ತು ನಿಜವಾಗ್ಲೂ ಚೆನ್ನಾಗಿರೋದನ್ನ ಕೊಟ್ಟರೆ ಜನ ಹೆಂಗೆ ಬೇಕಾದರೂ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಏನು ಪ್ಲಾನ್ಸ್ ಇದೆ? ನೆಕ್ಸ್ಟು 50 ವರ್ಷ ಸಂಸ್ಥೆಗೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿವಿ. ಯಾಕೆಂದರೆ 50 years ಎಲ್ಲಿ ಯಾವುದೇ ಸ್ಟೇಟ್ PRO ಆಗೇ ಇಲ್ಲ. ಕರ್ನಾಟಕ ನಮ್ಮದೇ ಮೊದಲು PRO 50 ವರ್ಷ ಆಗ್ತಾ ಅದೊಂದು ಫಂಕ್ಷನ್ ಇದೆ.
ಅದಾದ್ಮೇಲೆ ತಿರ್ಗಾ ಇದೇ ಟೀಮ್ ಜೊತೆ ಇನ್ನೊಂದು ವರ್ಕ್ ಮಾಡೋಣ ಅಂತ ಪ್ರಾಜೆಕ್ಟ್, ಇನ್ನೊಂದು ಸೆಂಟಿಮೆಂಟ್ ಆಗಲಿ ಇಲ್ಲ ಮೆಸೇಜ್ ಓರಿಯೆಂಟೆಡ್ ಆಗಲಿ ಕೂತು ಒಟ್ಟಿಗೆ ವರ್ಕ್ ಮಾಡಿ ಟೀಮ್ ಬಿಲ್ಡ್ ಆಗಿದೆ. ಆ ಟೀಮ್ ಬಿಡಕ್ಕೆ ನಮಗೂ ಇಷ್ಟ ಇಲ್ಲ, ಅವ್ರಿಗೂ ಒಂದು ಇಷ್ಟ ಇಲ್ಲ. ಆಪರ್ಚುನಿಟಿನೂ ಜಾಸ್ತಿ ಬರ್ತದೆ. ನಮ್ಮ ಯೂಟ್ಯೂಬರ್ಸೇ ಸರ್ ಯಾವ್ದಾರ ಮಾಡೋಂಗಿದ್ರೆ ನನಗೊಂದು ಹೇಳಿ ಕ್ಯಾರೆಕ್ಟ್ರು, ನಮ್ದು ಒಂದು ಕತೆ ಇದೆ ತಗೊಳ್ಳಿ, ಎಲ್ಲ ಬರ್ತಾ ಇದೆ. ನಾನು ತಗೊಳಕ್ಕೆ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಟೀಮ್ ಬಿಲ್ಡ್ ಆಗ್ಬಿಟ್ಟಿದೆ, ಒಬ್ರನ್ನ ಆ್ಯಡ್ ಅಪ್ ಮಾಡ್ಕೋಬೋದು. ನಾನು ತಿರ್ಗಾ ವಿಜಿನ್ ಬಿಡಕ್ಕಾಗಲ್ಲ. ಆಲ್ರೆಡಿ ವಿಜಿನ್ ನಂಗೆ ಟೈಅಪ್ ಆಲ್ರೆಡಿ 50-50 ಇಬ್ರದ್ದು ಮೆಂಟಾಲಿಟಿ ಸೇಮ್ ಇದೆ. ತಿರ್ಗಾ ಇವಾಗ ನಾನು ಕತೆ ಬರೋ ವಿಜಿ ಬರ್ತಾರೆ, ಸಿಂಕ್ ಆಗಿದೆ. ಇವಾಗ ನಾನು ಕತೆ ಬರೋ ವಿಜಯ್ ಅವ್ರು ಬರ್ತಾರೆ, ವಿಜಿ ಬರೋ ನಾವು ಹೋಗ್ತೀವಿ. ನೆಕ್ಸ್ಟ್ ಆ್ಯಡ್ ಅಪ್ ಮಾಡ್ಕೊಂಡು ಒಬ್ರನ್ನ ಮಾಡ್ಕೋಬೋದು. ಇಡೀ ಆಲ್ ಓವರ್ ಮಾಡೋಕ್ಕಾಗಲ್ಲ. ಆಪರ್ಚುನಿಟಿ ಜಾಸ್ತಿ ಬರ್ತದೆ ಇವಾಗ. ಸರ್ ಶಾರ್ಟ್ ಫಿಲಮ್ ಇದೆ, ನಿಮ್ಮ ಯೂಟ್ಯೂಬ್ ತೊಗೊತೀರಾ, ಇಷ್ಟು ಕಾಸ್ಟ್ ಆಗಿದೆ, ಇಷ್ಟು ಕೊಡಿ ಅಂತ. ನಾನು ಆ ಕಾಸ್ಟ್ಗೆ ನಾನು ಸೈಮಲ್ಟೇನಿಯಸ್ಲಿ ಮಲ್ಟಿ ಟಾಸ್ಕ್ಗಳನ್ನ ರೀಚ್ ಆಗ್ಬಿಡುತ್ತೆ ಹೆಂಗಾಗುತ್ತೆ ಅನ್ನೋಕ್ಕೆ. ಈಗ ನೋಡಿ, ಡಿಸ್ಟ್ರಿಬ್ಯೂಷನ್ ಕೇಳ್ತಾರೆ, ಪ್ಲಾಟ್ಫಾರ್ಮ್ ಕೇಳ್ತಾರೆ, ಇಷ್ಟಕ್ಕೆ ಅಂದರೆ ಇಷ್ಟು ದುಡ್ಡಿ ಪರ್ಚೇಸ್ ಮಾಡಿ ಅಂತಲೂ ಕೇಳ್ತಾರೆ. ವಾವ್, ಒಂದು ಪಾನ್ ಹಿಂಗೆ ಹೊಡೆದಿದ್ದು ಎಲ್ಲೆಲ್ಲೋಗಿ ರೀಚ್ ಆಗಿದೆ ನೋಡಿ. ಅದು ನಮಗೂ ಗೊತ್ತಿಲ್ಲ ಮ್ಯಾಮ್, ಇಟ್ಟಾಗತ್ತೆ ಅಂದ್ಬಿಟ್ಟು ಹಾರ್ಡ್ ವರ್ಕ್ ಅಷ್ಟೇ. ನಾವು 5 ದಿವಸ ಕಷ್ಟಪಟ್ಟು ನಮ್ಮದು ಸಿನಿಮಾ ಚೆನ್ನಾಗಾಗಬೇಕು, ಇಟ್ಟಾಗತ್ತೋ ಇಲ್ಲ ಅಂತ ನಮಗೂ ಗೊತ್ತಿಲ್ಲ. ನಾನು ಒಂದೇ ಹೇಳಿ ಟೀಮ್ಗೆ, ಅದು 10,000 ಓಡಲಿ 5,000 ಓಡಲಿ, ನಾವು ಪುಷ್ ಮಾಡೋದು ಬೇಡ. ಆಮೇಲೆ ಅದು ಏನು ಆರ್ಗ್ಯಾನಿಕ್ ಏನು ಓಡುತ್ತೋ ಅದು ಜನಕ್ಕೆ ತಲುಪಬೇಕು ಅಷ್ಟೇ ಕೇಳಿ ಬಿಟ್ಟಿದ್ದು. ಅದು ಹಾರ್ಡ್ ವರ್ಕ್ ತೋರಿಸ್ತಾ ಇದೆ ಅಷ್ಟೇ. ನಮಗೆ ಇದು ಖುಷಿ ಇದೆ. 2 ಲಕ್ಷ ದಾಟಿದ್ದು ನಮಗೇನು ಅಂದರೆ ಯಾವ್ದಾರ ಫಿಲಮ್ಗೆ ಅವಾರ್ಡ್ಗೆ ಹಾಕಬೇಕು, ಈ ಥರ ಒಳ್ಳೆ ಕಾನ್ಸೆಪ್ಟ್ ಇದೆ. ಸೀನಿಯರ್ಸ್ ಏನಂತಾರೆ, ಪವನ್ ಇದು ಸೆನ್ಸಾರ್ ಮಾಡಿಸ್ಬಿಟ್ಟು ಸಬ್ಟೈಟಲ್ ಎಲ್ಲ ಮಾಡಿಸಿ ಇದನ್ನು ಅವಾರ್ಡ್ಗೆ ಹಾಕೋಣ, ಗೆಲ್ಲತ್ತೆ, 2nd or 3rd ಪ್ರೈಸಾರು ಬರುತ್ತೆ, ನಮಗೆ ಕಾನ್ಫಿಡೆನ್ಸ್ ಇರುತ್ತಾ. ಆದರೆ ನನಗಿನ್ನೂ ಭಯ ಇದೆ, ಆ ಲೆವೆಲ್ಗೆ ಮಾಡಿದೀವಾ ಅಂತ ಒಂದು ಭಯ ಇದೆ ಇನ್ನು. ಈಗ ಅವಾರ್ಡ್ಗಳಿಗೆ ಅಂತಲೇ ಒಂದಷ್ಟು ಜಾಗಗಳಿದೆ ಶಾರ್ಟ್ ಮೂವೀಸ್ಗೆ. ನೀವೆಲ್ಲೆಲ್ಲ ಅಪ್ರೋಚ್ ಮಾಡಿದ್ದೀರಾ, ಹೆಂಗೆ ರೀಚ್ ಆಗ್ತೀರಾ? ಇಲ್ಲ ಮ್ಯಾಮ್, ನಮ್ಮ ಸೀನಿಯರ್ ಯಾರು ಜರ್ನಲಿಸ್ಟ್ ಇದ್ದಾರಲ್ಲ, ಅವ್ರು ಇವಾಗ ಸಬ್ಟೈಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಾನು ಸಬ್ಟೈಟಲ್ ಮಾಡಿಸಿಲ್ಲ, ನನಗೂ ಗೊತ್ತಿಲ್ಲ ಈ ಸಿನಿಮಾ ಓಡತ್ತೆ ಅಂದ್ಬಿಟ್ಟು. ನನಗೂ ಇಲ್ಲ, ವಿತೌಟ್ ಸಬ್ಟೈಟಲ್ ನನಗೇನು ಅಂದರೆ ನಮ್ಮ ಸಿನಿಮಾ ನನಗೆ ಚೆನ್ನಾಗಿರುತ್ತೆ, ನಮ್ಮ ಟೀಮ್ ಸಿನಿಮಾ ನಮ್ಗೆ ಚೆನ್ನಾಗಿರುತ್ತೆ. ಬೇರೆಯವ್ರು ನಮ್ಗೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬೇಕು. ಫ್ಯಾಮಿಲಿ ಹೇಳ್ತಾರೆ, ನೀನು ಚೆನ್ನಾಗಿ ಮಾಡಿರ್ತೀಯ ಅಂತ. ಫ್ಯಾಮಿಲಿ ಅವರು, ನನಗೆ ಪಬ್ಲಿಕ್ ಒಪಿನಿಯನ್ ಬೇಕು. ಯಾರೋ ರೋಡಲ್ಲಿ ಹೋದವ್ರು ಕಮೆಂಟ್ಸ್ ಆಗ್ತಾರಲ್ಲ, ಅದು ಬೇಕಿತ್ತು. ಆಮೇಲೆ ಅವರೇ ನನಗೆ ಇವಾಗ ಸೀನಿಯರ್ ಅಂದರು, ನಾನು ಸಬ್ಟೈಟಲ್ ನಾನು ಮಾಡಿಸ್ತೀನಿ, ಸೆನ್ಸಾರ್ ಒಂದು ಆಗಬೇಕು ಅಂತ. ಸೆನ್ಸಾರ್ ಸ್ಕ್ರಿಪ್ಟ್ ರೆಡಿ ಇದೆ, ಅದೊಂದು ಮಾಡಬೇಕು. ಅದು ನನಗೇನು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಇವಾಗ ಅವ್ರು ನನಗೆ ಒಂದೊಂದೇ ಇನ್ಪುಟ್ ಕೊಡ್ತಾರೆ. ಇದು ಸಬ್ಟೈಟಲ್ ಆಗಿ ಮತ್ತು ಅವಾರ್ಡ್ಗೆಲ್ಲ ಹೋಗ್ಬೇಕಾದ್ರೆ ಸೆನ್ಸಾರ್ ಆಗಲೇಬೇಕು. ಆ ಸೆನ್ಸಾರ್ ಆದಮೇಲೆ ನಾವು ಆ ಲಿಂಕ್ ಅಂತ ಬರುತ್ತೆ, ಆ ಲಿಂಕ್ನ ಅಲ್ಲಿ ಅಪ್ರೋಚ್ ಮಾಡಿ ಒಂದು ಫೀಸ್ ಅಂತ ಕಟ್ಟಬೇಕು ಅಂತ. ಆ ಪ್ರೋಸೆಸಿಂಗಲ್ಲಿ ಇದೆ ಮ್ಯಾಮ್. ನನಗೂ ಇನ್ನೂ ಭಯನೂ ಇದೆ. ಸಕ್ಕದಾಗಿ ಒಳ್ಳೊಳ್ಳೆ ಅವಾರ್ಡ್ಸ್ಗಳು ಸಿಗಲಿ. ಇದು ಮದರ್ ಸೆಂಟಿಮೆಂಟ್ ಅಲ್ವಾ, ಎಲ್ಲರನ್ನೂ ಟಚ್ ಮಾಡಿಬಿಡುತ್ತೆ. ಆ್ಯಂಡ್ ಅವರು ಮೇಕಿಂಗು ಅಷ್ಟೇ ಕ್ಲಾಸ್ ಆಗಿ ಮಾಡಿದ್ದಾರೆ. ಖಂಡಿತ ಒಂದಷ್ಟು ಅವಾರ್ಡ್ಸ್ಗಳು ಖಂಡಿತ ಸಿಗುತ್ತೆ. ಈಗ ರಾಘವೇಂದ್ರ ಸಂಸ್ಥೆಗೆ 50 ವರ್ಷದ ಫಂಕ್ಷನ್ ಯಾವಾಗ ಎಲ್ಲಿ ಮಾಡಬೇಕು ಅಂತಿರೋದು? ರಾಘವೇಂದ್ರ ಚಿತ್ರವಾಣಿಗೆ 50 ವರ್ಷ, ರಾಘವೇಂದ್ರ ಚಿತ್ರವಾಣಿ ಅವಾರ್ಡ್ಸ್ಗೆ 25 ವರ್ಷ, ಸಿಲ್ವರ್ ಗೋಲ್ಡ್ ಅವಾರ್ಡ್ಗೆ 25 ವರ್ಷ, ಸಂಸ್ಥೆಗೆ 50 ವರ್ಷ. ನಾರ್ಮಲಿ ನಾವು ಜನವರಿ 25 ಮಾಡ್ತೀವಿ, ತಾತನ ಬರ್ಡೇ ದಿವಸ. ಈ ಸಲ ಒಂಚೂರು ಪುಷ್ ಮಾಡೋಣ ಅಂತ, ಯಾಕೆಂದರೆ ಅವಾರ್ಡ್ಸು ಜಾಸ್ತಿ ಇದೆ, ಮತ್ತು 50 ವರ್ಷಕ್ಕೆ ಕಾನ್ಸೆಪ್ಟು ಬೇರೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊತಾ ಇವಿ. ಡಿಸ್ಕಷನ್ ನಡೀತಾ ಇದೆ, ಎಲ್ಲ ಸೀನಿಯರ್ ಜರ್ನಲಿಸ್ಟು ಮತ್ತು ಎಲ್ಲರೂ ಕೂತು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ಯಾವ ಫಸ್ಟ್ ಬರಬೇಕು, ಯಾರು ಬರಬೇಕು. ಲೋಗೋ ಲಾಂಚ್ ಇದೆ 50 ಇಯರ್ಸ್ದು. ಒಂಚೂರು ಜವಾಬ್ದಾರಿ ಜಾಸ್ತಿ ಇದೆ ಮ್ಯಾಮ್ ಈ ಸಲ. ಇನ್ಮೇಲೆ ಕೆಲಸ ಜಾಸ್ತಿ ಶುರುವಾಗುತ್ತೆ. ಅದು ಹಂಗೆ ಪ್ರೊಡಕ್ಷನ್ ಅಂದಮೇಲೆ ಒಂದಷ್ಟು ಸಿನಿಮಾ ಶುರು ಮಾಡಿದ್ಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬಿಸಿ ಆಗಬೇಕು. ಹಂಗೆ ಬಿಸಿ ಇದ್ರೇ ನಮಗೂ ಇಷ್ಟ ಆಗೋದು. ಅದು ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ ನಾನು. ಆ್ಯಂಡ್ 50, 100 ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೂ ಇದು ಪಾಸ್ ಆಗಬೇಕು. ಆ್ಯಂಡ್ ಅದು ಕ್ಯಾರಿ ಆಗಬೇಕು. ಆ ಸಕ್ಸಸ್ಸು, ಆ ಲೆಗೆಸಿ ಯಾವಾಗೂ ಹಿಂಗೆ ಕ್ಯಾರಿ ಆಗಲಿ ಅಂತ ವಿಶ್ ಮಾಡ್ತೀನಿ ಪವನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಈ ಟೈಮಿಗೆ ನಿಮ್ಮ ಕಾನ್ಸೆಪ್ಟ್ಗೆ ನಮ್ಮ ರಾಘವೇಂದ್ರ ಚಿತ್ರವಾಣಿಯಿಂದ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಹಿಂಗೆ ಲ್ಯಾಕ್ಸ್ ಟುಗೆದರ್ ಸಬ್ಸ್ಕ್ರೈಬ್ ಆಗಲಿ. ಹಿಂಗೆ ನೆಕ್ಸ್ಟ್ ಇಂಟರ್ವ್ಯೂ ಒಂಚೂರು ನೀವು ಬೆಳೆದ್ಮೇಲೆ ನಮ್ದು ಇಂಟರ್ವ್ಯೂ ತಗೊಳ್ಳಿ. ಏಕೆಂದರೆ ಇವಾಗಲೇ ನೀವು ಆಲ್ರೆಡಿ ಪೀಕಲ್ಲಿದ್ದೀರಾ. ನೀವು ಓನ್ ಚಾನಲ್ಲು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಬಂದು ಒಳ್ಳೊಳ್ಳೆ ಇಂಟರ್ವ್ಯೂಸು, ಒಳ್ಳೊಳ್ಳೆ ಹೀರೋಸ್ನು ಮಾಡಿ, ನೆಕ್ಸ್ಟ್ ನಮ್ಮನ್ನು ಮಾಡಿ. ನಿಮ್ಮನ್ನು ಮಾಡದೇ ಇರ್ತೀವ ನಾವು. ಥ್ಯಾಂಕ್ ಯು ಸೋ ಮಚ್. ಆದರೆ ಆ ಪ್ರೀತಿ ವಿಶ್ವಾಸ ಅದು ಅಷ್ಟು ಟೈಮ್ ನನಗೂ ಕೊಟ್ರಲ್ವಾ. ಏನು ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅಂತ ಅನಿಸಿದ್ರೆ ಅವರು, ಮೇಡಮ್ ಮಾಡೋಣ ಅಂತ ಮುಂದಕ್ಕೆ ಹೋಗ್ಬಿಡ್ಬೋದಿತ್ತು. ಬಟ್ ಹಂಗೆ ಮಾಡಲಿಲ್ಲ. ಅವ್ರು ಕೇಳಿದ ತಕ್ಷಣ ಆಯಿತು ಅಂತ ಹೇಳ್ಬಿಟ್ಟು ಬಂದು ಎಷ್ಟು ಚೆನ್ನಾಗಿ ಎಲ್ಲ ನಮ್ಗೆ ಸಮಾಧಾನದಿಂದ ಎಲ್ಲ ಮಾಡಿಕೊಟ್ಟಿದ್ದಾರೆ, ಮಾತಾಡಿದ್ದಾರೆ.
ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವರ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಆ ಜವಾಬ್ದಾರಿ ನಿಮ್ಮ ಹೆಗ್ಲಿಗೆ ಏರಿಸ್ಕೊಂಡಿದ್ದೀರಾ, ನೀವು ಇನ್ನೂ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಜನ್ರೇಷನ್ಗೆ ಆ ಜನ್ರೇಷನ್ಗೆ ತಕ್ಕಂಗೆನೆ ಹೌದು. ಕ್ಯಾರಿ ಮಾಡ್ತಾ ಹೋಗ್ಬೇಕು. ಆಲ್ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಿ ಅಲ್ಲ, ಇದ್ಯಾಕೆ ಶಾರ್ಟ್ ಮೂವಿ ಆಗಿರ್ಬೋದು ಅಥವಾ ಒಂದು PR ಸಂಸ್ಥೆ ಆಗಿರ್ಬೋದು, ಅದು ಬೆಳೆದು ಬಂದ ಹಾದಿ ಇದೆಯಲ್ಲ, ಅದು ಸುಮಾರು ಜನಕ್ಕೆ ಮಾದರಿ ಆಗುತ್ತೆ. ಮತ್ತು ಯಾರೋ ಒಬ್ಬರು ಇವತ್ತು ಒಂದು ಸ್ಟೆಪ್ ಇಡಬೇಕು ಅಂತ ಅಂದವ್ರಿಗೆ ಒಂದು ಲೆಸನ್ ಆಗುತ್ತೆ. ಆ್ಯಂಡ್ ನಮಗೇನು, ನಿಮಗೆ ಗೊತ್ತಾ, ಯಾರೋ ಬಯೋಗ್ರಫಿ ಆಟೋಬಯೋಗ್ರಫಿನ ಓದಿದಾಗ ನಮಗೆ, ನಾವು ಆ ಟೈಮಲ್ಲಿ ಇರಲ್ಲ, ಬಟ್ ಆ ಟೈಮಿನ ಒಂದು ಆ ಫ್ಲೇವರ್ನ ಕ್ಯಾರಿ ಮಾಡೋದಿದೆ. ಈಗ ನನಗೆ ಲಂಕೇಶ್ ಬದುಕಿದ ಟೈಮ್ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಬಿಟ್ಟೋಗಿರೋ ಪುಸ್ತಕಗಳನ್ನ ಓದಾಗ ನಾವು 60s 70s ಎಲ್ಲ ಹೋಗಿ ಬಂದುಬಿಡ್ತೀವಿ. ಆ ಪುಸ್ತಕಗಳನ್ನ ಓದಾಗ ಹಂಗನ್ಸುತ್ತೆ. ಹಾಗೆ ಒಂದು ಶಾರ್ಟ್ ಮೂವಿ ಅನುಭವ ಅಥವಾ ಒಂದು ಸಂಸ್ಥೆಯಲ್ಲಿ ತಾನು ಒಬ್ಬರಾಗಿ ನೆಕ್ಸ್ಟ್ ಜನ್ರೇಷನ್ ಅಂತ ಗುರುತಿಸ್ಕೋಬೇಕಾದ್ರೆ ಅವರ ಅನುಭವಗಳು ತುಂಬಾ ಇಂಪಾರ್ಟೆಂಟ್. ಇಷ್ಟರಲ್ಲೇ ಇವ್ರ ತಂದೆನೂ ಕೂರಿಸ್ಕೊಂಡು ಮಾತಾಡಿಸ್ತೀನಿ, ನೋಡ್ತಾ ಇರಿ. ಆಗ ಇನ್ನೂ ಕಲರ್ಫುಲ್ಲು ಫ್ಲೇವರ್ಫುಲ್ಲು ಫುಡ್ ನಿಮಗೆ ಸಿಗುತ್ತೆ. ಸೊ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ಗಳು ಬರಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ನೀವು ನನಗೆ ಕೊಟ್ಟಿದ್ದಕ್ಕೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.